ಗೋವುಗಳ ಪಾಲಕನಾಗಿರ್ತಕ್ಕಂಥ ಗೋವಿಂದನ ಸನ್ನಿಧಿಯಲ್ಲಿ ಗೋಮಾಂಸ ಇರ್ತಕ್ಕಂಥ ಪ್ರಸಾದವನ್ನ ರೆಡಿ ಮಾಡಲಾಗಿತ್ತ, ಲಡ್ಡುಗಳನ್ನ ರೆಡಿ ಮಾಡಲಾಗ್ತಾ ಇತ್ತ. ಈ ವರದಿ ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ತಾ ಇದೆ. ತಿರುಪತಿಯಲ್ಲಿ ಲಡ್ಡು ವಿವಾದದ ಎಫೆಕ್ಟ್, ಭಕ್ತರ ಸಂಖ್ಯೆ ಕ್ಷೀಣ, ಲಡ್ಡು ಖರೀದಿ ಕೂಡ ಕಡಿಮೆ ಆಗಿದೆ. ಆತಂಕದಲ್ಲೇ ದರ್ಶನವನ್ನ ಮಾಡ್ತಾ ಇದ್ದಾರೆ ಭಕ್ತರು. ಭಾನುವಾರ ಆದರೂ ಭಕ್ತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕೇವಲ 2 ಗಂಟೆಗಳಲ್ಲೇ ದರ್ಶನವಾಗ್ತಾ ಇದೆ. ತಿರುಪತಿ ತಿಮ್ಮಪ್ಪನ ದರ್ಶನ ಆಗ್ತಾ ಇರುವಂಥದ್ದು. ತಿರುಪತಿಯಿಂದಲೇ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಲಡ್ಡುವನ್ನ ತಯಾರಿ ಮಾಡ್ತಾ ಇರುವಂಥದ್ದು, ಮತ್ತೊಂದು ಕಡೆ ಲಡ್ಡುವನ್ನ ಖರೀದಿ ಮಾಡ್ತಾ ಇರುವಂಥ ಭಕ್ತರ ಸಂಖ್ಯೆ ಕೂಡ ಕ್ಷೀಣವಾಗಿದೆ. ತಿರುಪತಿಗೆ ಹೋದಂಥವರಿಗೆ ಗೊತ್ತಿರುತ್ತೆ ಅಲ್ಲಿ ತಿಮ್ಮಪ್ಪನ ದರ್ಶನ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೋ, ಹೆಚ್ಚು ಕಡಿಮೆ ಅಷ್ಟೇ ಸಮಯವನ್ನ ಲಡ್ಡು ಖರೀದಿ ಮಾಡೋದಕ್ಕೆ ಕೂಡ ವ್ಯಯಿಸಬೇಕಾಗುತ್ತೆ. ಅಷ್ಟು ಕಿಕ್ಕಿರ್ದಿರುತ್ತೆ. ಕಾಲಿಡೋದಕ್ಕೂ ಕೂಡ ಈ ಒಂದು ಲಡ್ಡು ಪ್ರಸಾದ ವಿತರಿಸುವಂಥ ಸ್ಥಳದಲ್ಲಿ ಜಾಗ ಇರೋದಿಲ್ಲ. ಆದರೆ ನಾವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಜನನೇ ಇಲ್ಲ ಅಲ್ಲಿ. ಲಡ್ಡು ಖರೀದಿಗೆ ಬರ್ತಾ ಇಲ್ಲ ಜನ. ಪ್ರಸಾದದ ರೂಪದಲ್ಲಾದರೂ ಒಂದು ಪಡೆದುಕೊಳ್ತಾರೆ ಅಂದರೆ ಅದಕ್ಕೂ ಕೂಡ ಆತಂಕದಲ್ಲಿದ್ದಾರೆ ಜನ. ಈ ಲಡ್ಡುವಿನಲ್ಲಿ ಏನು ಮಿಕ್ಸ್ ಆಗಿದೆಯೋ ಗೊತ್ತಿಲ್ಲ ಅನ್ನುವಂಥ ಆತಂಕ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಒಂದು ಕಡೆ ಭಕ್ತರ ಸಂಖ್ಯೆ ಕೂಡ ಇಳಿಮುಖವಾಗಿದೆ. ತಿರುಪತಿ ತಿಮ್ಮಪ್ಪನ ದರ್ಶನ, ಅದರಲ್ಲೂ ಸಂಡೇ ಅಂದರೆ ರವಿವಾರ ಹೋದಾಗ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೇರಿರ್ತಾರೆ. ಸರಿಸುಮಾರಾಗಿ ಕನಿಷ್ಠ ಪಕ್ಷ ಅಂದರೂ 4 ರಿಂದ 5 ಗಂಟೆ ಬೇಕು ದರ್ಶನ ಆಗೋದಕ್ಕೆ, ಸ್ಪೆಷಲ್ ಎಂಟ್ರಿ ಹೋದ್ರೂ ಸಹಿತ. ಆದರೆ ಇವತ್ತು ಕೇವಲ 2 ಗಂಟೆ ಒಳಗಡೆ ದರ್ಶನ ಆಗ್ತಾ ಇದೆ. ಜನ ಕೂಡ ಕಡಿಮೆ ಇದ್ದಾರೆ. ದರ್ಶನದ ಕ್ಯೂನಲ್ಲಿ ಕೂಡ ಇಳಿಕೆ ಆಗಿದೆ. ಇನ್ನು ಲಡ್ಡು ಕೌಂಟರ್ ಅಂತೂ ಸಂಪೂರ್ಣವಾಗಿ ಖಾಲಿ ಕಾಣಿಸ್ತಾ ಇದೆ. ಅತ್ಯಂತ ಕಡಿಮೆ ಜನ ಇದ್ದಾರೆ ಲಡ್ಡು ಕೌಂಟರ್ಗಳಲ್ಲಿ. ಜನರ ಭಾವನೆಗೆ ತಂದಿರತಕ್ಕಂಥ ಧಕ್ಕೆ ಇದೆಯಲ್ಲ, ಮಹಾಪಾಪ, ಅದು ಘೋರ ಪಾಪ. ಅದರ ಸ್ವರೂಪವನ್ನ ಇಲ್ಲಿ ಕಾಣ್ತಾ ಇದ್ದೀವಿ. ತಿಮ್ಮಪ್ಪನ ದರ್ಶನ ಆಗಬೇಕು ಅಂತೇಳಿ 1 ಸೆಕೆಂಡ್ ಆದರೂ ಸಾಕು, ತಿಮ್ಮಪ್ಪನ ಮುಖವನ್ನ ನೋಡಬೇಕು, ದರ್ಶನ ಪಡೆದುಕೊಳ್ಬೇಕು ಅಂತೇಳಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರ್ತಾರೆ, ಭಕ್ತರು ಬರ್ತಾರೆ. ಆದರೆ ಅಂಥ ಭಕ್ತರಿಗೆ ಕೊಟ್ಟಂಥ ಲಡ್ಡುವಿನಲ್ಲಿ ಗೋಮಾಂಸದ ಅಂಶ, ಮೀನಿನ ಎಣ್ಣೆ ಮಿಶ್ರಣ ಇತ್ತು ಅನ್ನುವಂಥ ವರದಿ ಬೆನ್ನಲ್ಲೇ ದೊಡ್ಡ ಮಟ್ಟದ ಆಘಾತಕ್ಕೆ ಅದು ಕಾರಣ ಆಗಿದೆ. ಇನ್ನು ಲಡ್ಡು ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ತಿಮ್ಮಪ್ಪನ ಭಕ್ತರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಲಡ್ಡು ಪ್ರಸಾದ ತುಂಬಾನೇ ಪವಿತ್ರವಾದದ್ದು, ಅಂಥ ಪ್ರಸಾದದಲ್ಲೇ ಈ ರೀತಿಯಾಗಿ ಮಿಶ್ರಣ ಆಗಿರುವಂಥದ್ದು. ಲಡ್ಡು ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ತಿಮ್ಮಪ್ಪನ ಭಕ್ತರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಲಡ್ಡು ಪ್ರಸಾದ ತುಂಬಾನೇ ಪವಿತ್ರವಾದಂಥದ್ದು, ಪ್ರಸಾದದ ಪಾವಿತ್ರ್ಯಕ್ಕೆ ಧಕ್ಕೆಯನ್ನ ತಂದಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಭಕ್ತರು. ಈ ಬಗ್ಗೆ ತನಿಖೆಯನ್ನ ಮಾಡಬೇಕು ಅಂತ ಕೂಡ ಆಗ್ರಹವನ್ನ ಮಾಡಿದ್ದಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹ ಭಕ್ತರದ್ದು. ತಿರುಪತಿಯಿಂದ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಇದು. ನ್ಯೂಸ್ 18 ಜೊತೆಯಲ್ಲಿ ತಮ್ಮ ಆಕ್ರೋಶವನ್ನ, ನೋವನ್ನ ಹಂಚಿಕೊಂಡಿದ್ದಾರೆ ಭಕ್ತರು. ಈ ರೀತಿಯಾಗಿ ಕಲಬೆರಕೆ ಏನ್ ಮಾಡಲಾಗಿದೆ ಲಡ್ಡುವಿನಲ್ಲಿ, ಅದರ ಬಗ್ಗೆ ಸಂಪೂರ್ಣವಾದಂಥ ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆಯನ್ನ ಕೊಡಲೇಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಭಕ್ತರು. ಇನ್ನು ತಿಮ್ಮಪ್ಪನ ಭಕ್ತರ ಜೊತೆ ನ್ಯೂಸ್ 18 ಮಾತನಾಡಿಸಿದೆ. ಹಾಗಿದ್ರೆ ಭಕ್ತರು ಏನ್ ಹೇಳ್ತಾ ಇದ್ದಾರೆ ನೋಡೋಣ. ಭಕ್ತಾದಿಗಳ ಭಾವನೆಗೆ ಧಕ್ಕೆ ಆಗೋದಂತೂ ಗ್ಯಾರಂಟಿ. ಅದ್ರ ಬಗ್ಗೆ ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟು ಬಂದು ಲಡ್ಡು ತಗೊಂಡು ಹೋಗ್ತಾ ಇದೀವಿ ಅಷ್ಟೇ. ಬಟ್ ಇಲ್ಲಿ ಮಾಡೋದು ನಮಗೆ ಅದ್ರ ಬಗ್ಗೆ ಏನು ಕೂಲಂಕುಷವಾಗಿ ಗೊತ್ತಿಲ್ಲ. ಬಟ್ ಅದ್ರ ಬಗ್ಗೆ ವಿಷಯ ಅವರು ಇಲ್ಲಿ TTD ಅವರು ಅದನ್ನ ಅರಿತುಕೊಂಡು ಭಕ್ತಾದಿಗಳು ಇದ್ರ ಬಗ್ಗೆ ಅದನ್ನ ಜಾಸ್ತಿ ಇದನ್ನ ಮಾಡಬಾರ್ದು. ಅದಕ್ಕೆ ತುಂಬಾ ಇದಾಗುತ್ತೆ, ಭಕ್ತಾದಿಗಳ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಅದನ್ನ ಅವರು ಅರ್ಥ ಮಾಡ್ಕೋಬೇಕು ಅಷ್ಟೇ. CM ಅವರು, ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನಾವು ಸಮ್ಮತಿಸ್ತೀವಿ. ಆ ವಿಷಯದಲ್ಲಿ ಸತ್ಯತೆ ಇದೆ ಅನಿಸುತ್ತಿದೆ ನಮಗೂ. ಈ ವಿಷಯದಲ್ಲಿ, ದೇವಸ್ಥಾನ ವಿಷಯದಲ್ಲಿ ಅವರು ಮಾಜಿಯವರು ಇರ್ಬೋದು, ಯಾರೇ ಇರ್ಬೋದು, ರಾಜಕಾರಣ ಮಾಡಬಾರ್ದು. ಇದು ಹಿಂದೂಗಳಿಗೆ ದೊಡ್ಡ ಭಾವನೆಗೆ ಧಕ್ಕೆ ಆಗುತ್ತೆ. ಇದನ್ನು ಸರಿಯಾಗಿ ಕೋರ್ಟ್ ಮೆಟ್ಲೇರಿ ಅದು ಹೋಗೋ ಅವಶ್ಯಕತೆ ಇಲ್ಲ. ದೇವಸ್ಥಾನದ ಏನಿರುತ್ತೆ TTD ಅವರು ಸರ್ಕಾರದ ವ್ಯವಸ್ಥೆಯಲ್ಲಿ ಬಗೆಹರಿಸ್ಕೊಂಡು ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಟ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇನ್ನೂ ಬರೋರಿದ್ದಾರೆ. ಒಂದು ಅನುಕೂಲ ಮಾಡಿಕೊಡಬೇಕು ಭಕ್ತಾದಿಗಳಿಗೆ. ಇದು ತಪ್ಪು ಇದು. ಯಾಕಂದ್ರೆ ಹಿಂದೂಗಳಿಗೆ ಭಾವನೆಗೆ ಧಕ್ಕೆ ಬಂದಿದೆ. ಇವಾಗ
ಅದು ಮಾಡಿದ್ದಾರೆ ಅಂದರೆ ಅದು ಅಕ್ಷಮ್ಯ ಅಪರಾಧ. ಇನ್ನು ಮುಂದಾದರೂ ಈ ರೀತಿ ಆಗದಿರೋ ಹಂಗೆ ನೋಡ್ಕೊಂಡು ಭಕ್ತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತೀನಿ. ನಾನು ಆಕ್ಚುಲಿ ಇದಕ್ಕಿಂತ ಜಾಸ್ತಿ ಲಡ್ಡು ತಗೋತಿದ್ದೆ. ಅವಳು ಮನೆಯಿಂದನೇ ಹೇಳಿದ್ದಾರೆ ಲಡ್ಡು ತರಬೇಡ ಈ ಸಲ ಅಂತಂದ್ಬಿಟ್ಟು. ಅದೇ ಇದೆಲ್ಲ ನ್ಯೂಸ್ ಆಯ್ತಲ್ಲ, ಅದು ನೋಡಿನೇ ಹೇಳಿದ್ದಾರೆ ಲಡ್ಡು ತರಕ್ ಹೋಗ್ಬೇಡ ಅಂತ. ಆದ್ರೂ ಇನ್ನು ಪ್ರಸಾದ ಬಿಡಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ತಗೊಂಡಿದ್ದೀನಿ ಅಷ್ಟೇ. ಇದಕ್ಕಿಂತ ಡಬಲ್ ತ್ರಿಬಲ್ ತಗೊಂಡೋಗ್ತಿದೆ ಯಾವಾಗಲೂ ನಮ್ಮ ಮನೆಗೆ. ಬಟ್ ಆದ್ರೂ ಈ ತರ ಮಾಡೋದು ಅದು ತಪ್ಪೆ. ಅವ್ರು ಮಾಡಬಾರ್ದಾಗಿತ್ತು ಆ ತರ. ಇವ್ರು ರಾಜಕಾರಣಿ ಮಾಡ್ಕೋತಾರೆ, ಅದು ಇದು ಅವ್ರದ್ದು ಆಪೋಸಿಟ್ ಇರ್ತೈತೆ. ಬಟ್ ಅದು ದೇವ್ರನ್ನ ಮಧ್ಯೆ ತರಬಾರ್ದಾಗಿತ್ತು ಅವರು. ಈಗ ಏನಕ್ಕೆ ಆ ತರ ಮಾಡೋದಂದ್ರೆ ನಮ್ದೇನೋ ಇದು ನಂದಿನಿ ಅದು ಪ್ರೊಡಕ್ಷನ್ ಇದ್ದಿದ್ದು, ಅದ್ರ ಅಮೌಂಟ್ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಇಲ್ಲಿ ಕಡಿಮೆ ಸಿಗ್ತೈತೆ ಅಂತ ಅದೇನೋ ಇದು ಮಾಡಿ ಇದು ಮಾಡಕ್ ಹೋಗಿದ್ದಾರೆ. ಅದು ಹಂಗೆಲ್ಲ ಆಗ್ಬಿಟ್ಟಿದೆ. ಇದು ಭಾರಿ ತಪ್ಪು ಮಾಡಿದಾರೆ, ಭಾರಿ ಅನ್ಯಾಯ. ನಮ್ಮ ಹಿಂದುತ್ವ ಪ್ರಕಾರ ತಿರುಪತಿ ಅಂದ್ರೆ ಭಾರಿ ಫೇಮಸ್ ಆಗಿರೋ ದೇವಸ್ಥಾನ. ಅಂತ ದೇವಸ್ಥಾನದಲ್ಲಿ ಇವರೆಲ್ಲರೂ ಸೇರಿ ಏನೇನೋ ಮೋಸ ಮಾಡ್ತಾ ಇದಾರ. ರೊಕ್ಕ ಸಲುವಾಗಿ ಇವರೆಲ್ಲ ಮಾಡ್ತಾ ಇದಾರ. ಆದರೆ ಅದು ರೊಕ್ಕ ಸ್ಥಿಮಿತ ಅಲ್ಲ. ಮೇನ್ ದರ್ಶನ ದೇವರು ಮುಖ್ಯ. ಆ ದೇವ್ರನ್ನ ನೆನೆಸ್ಕೊಂಡ್ರೆ ಎಲ್ಲರೂ ಚೆನ್ನಾಗಿರ್ತಾರ. ಆದರೆ ಇವರೆಲ್ಲ ತಪ್ಪು ಕೆಲಸಗಳು ಮಾಡಿ ಇವಾಗೆಲ್ಲ ಅನುಭವಿಸ್ತಾರೆ. ಮುಂದಕ್ಕೆ ದೇವ್ರಿಗೆ ಕಣ್ ತೆಗೆದ್ರೆ ಎಲ್ಲ ಹೋಗ್ಬಿಡ್ತದೆ. ಅವಾಗಲೇ ಆಲ್ರೆಡಿ ಆಗ್ತಾ ಇದೆ. ಮಳೆ ಬರ್ತಾ ಇದೆ, ತುಫಾನ್ ಬರ್ತಾ ಇದೆ, ಭೂಕಂಪ ಬರ್ತಾ ಇದೆ, ಎಲ್ಲ ರೀತಿಯಲ್ಲಿ ಬರ್ತಾ ಇದೆ. ಆದರೆ ಇವರಿಗೆ ಬುದ್ಧಿ ಬರ್ತಾ ಇಲ್ಲ ಮನುಷ್ಯರಿಗೆ. ಮತ್ತೆ ಕೆಲವು ಜನ ಇರ್ತಾರ ಹಂಗ. ಜನ ಆರೋಪ ಮಾಡ್ಬೋದು. ದೇವರಲ್ಲಿ ಆ ಥರ ಮೋಸ ಮಾಡೋಕ್ಕಾಗಲ್ಲ. ದೇವರು ಆ ಥರ ಮೋಸ ಮಾಡಿದ್ರೆ ಅವ್ರಿಗೆ ಕಠಿಣವಾದಂಥ ಶಿಕ್ಷೆ ಕೊಡ್ತಾರೆ. ಆ ಶಿಕ್ಷೆಯಿಂದ ಯಾರು ಹೊರಬರೋಕ್ಕಾಗಲ್ಲ. ಆ ಥರ ಮಾಡಿದ್ರು ಅಕಸ್ಮಾತಾಗಿ ಅದು ಮಾಡದೆ ಹೋಗಿದಂಗೆ ಜನಗಳಿಗೆ ಅನುಕೂಲ ಆಗುವಂತೆ ಲಡ್ಡನ್ನು ಕೊಟ್ಟು ಸಾಕಿಸ್ಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಂಡು ಇಲ್ಲಿ ಬಂದಿರೋಂಥ ಭಕ್ತಾದಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ದೇವರ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಅದಕ್ಕೆ ಯಾವುದೇ ಅಂಕುಡೊಂಕು ಯಾವುದೂ ಬರದಂತೆ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ಸಾವಿರಾರು ಜನರಿಗೆ ತಿಮ್ಮಪ್ಪನ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರ್ಬೋದು, ಆದ್ರೆ ಆ ಲಡ್ಡುವನ್ನಾದ್ರೂ ತಂದು ಕೊಡಿ, ಆ ಲಡ್ಡು ತಿಂದ್ರೆ ಸಾಕು ನಮಗೆ ದರ್ಶನ ಮಾಡಿದಂತ ಪುಣ್ಯ ಲಭಿಸುತ್ತೆ ಅಂತೇಳಿ ಹೇಳ್ತಾ ಇದ್ರು. ಆದ್ರೆ ಇವತ್ತು ಆ ಲಡ್ಡು ಖರೀದಿ ಮಾಡೋದಕ್ಕೆ ಜನ ಇಲ್ಲ. ಅಲ್ಲಿ ತಿರುಪತಿ ಲಡ್ಡು ಕೌಂಟರ್ ಖಾಲಿ ಆಗಿದೆ. 60 ಕೌಂಟರ್ಗಳಲ್ಲಿ 30 ಕೌಂಟರ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಬಹುತೇಕವಾಗಿ ಫಸ್ಟ್ ಟೈಮ್ ಅನ್ಸುತ್ತೆ ಇದು ತಿರುಪತಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಘಟನೆ ನಡೆದಿರುವಂತದ್ದು. 30 ಕೌಂಟರ್ಗಳಲ್ಲೂ ಕೂಡ ಖರೀದಿ ಮಾಡೋದಕ್ಕೆ ಜನನೇ ಇಲ್ಲ. ಇವತ್ತು ಲಡ್ಡು ಖರೀದಿಗೆ ತಿಮ್ಮಪ್ಪನ ಭಕ್ತರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. 20 ಲಡ್ಡುವನ್ನ ಖರೀದಿ ಮಾಡುವಂಥವರು ಕೇವಲ 1 ಅಥವಾ 2 ಲಡ್ಡುವನ್ನ ಮಾತ್ರ ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತಿರುಪತಿಯಿಂದ ಈ ಬಗ್ಗೆ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಒಂದು ಕಡೆ ಲಡ್ಡು ವಿವಾದ, ಮತ್ತೊಂದು ಕಡೆ ಲಡ್ಡುವನ್ನ ಖರೀದಿ ಮಾಡುವಂಥವರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಮುಖವಾಗಿದೆ. 30 ಕೌಂಟರ್ಗಳನ್ನ ಕ್ಲೋಸ್ ಮಾಡಲಾಗಿದೆ. ಇನ್ನು ತಿರುಪತಿ ತಿರುಮಲದಿಂದ ಲಡ್ಡು ಕೌಂಟರ್ ಬಳಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ತಿರುಪತಿ ತಿಮ್ಮಪ್ಪನ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡ್ತಿದ್ದಾರೆ ಅನ್ನುವಂತ ಸ್ಫೋಟಕ ವಿಚಾರ ಹೊರಗಡೆ ಬರ್ತಾ ಇದ್ದಂತೆ ಎಲ್ಲೋ ಒಂದು ಕಡೆ ತಿರುಪತಿಗೆ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಇಳಿಮುಖ ಆಗಿದೆ ಅಂತಾನೆ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಪ್ರತಿ ಭಾನುವಾರವೂ ಕೂಡ ಅಷ್ಟೇ ಲಕ್ಷಾಂತರ ಸಂಖ್ಯೆಯಲ್ಲಿ ತಿರುಪತಿಗೆ ಭಕ್ತಾದಿಗಳು ಬರ್ತಾ ಇದ್ರು. ಬಂದಂತಹ ಭಕ್ತಾದಿಗೆ ಎಲ್ಲರೂ ಕೂಡ ಅಷ್ಟೇ ಪ್ರಸಾದವನ್ನ ಕೂಡ ಅಷ್ಟೇ ಇಲ್ಲಿ ಸ್ವೀಕರಿಸ್ತಾ ಇದ್ರು. ಅದು ಕೂಡ ಅಷ್ಟೇ ತಿರುಪತಿಯಲ್ಲಿರುವಂತಹ ಒಂದು ಲಡ್ಡುವನ್ನ. ನಾನೀಗ ಲಡ್ಡು ವಿತರಣಾ ಕೌಂಟರ್ಗಳ ಬಳಿ ಇದ್ದೀನಿ. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಇಲ್ಲಿ ತಿರುಪತಿಯಲ್ಲಿ ಒಟ್ಟು 60 ಕೌಂಟರ್ಗಳನ್ನ ಮಾಡಿರುವಂತಹದ್ದು. 60 ಕೌಂಟರ್ಗಳ ಪೈಕಿ ಪ್ರತಿಯೊಂದು ಕೌಂಟರ್ನ ಬಳಿಯೂ ಕೂಡ ಅಷ್ಟೇ ಟಿಕೆಟ್ ಅನ್ನ ಸ್ವೀಕರಿಸಿ ಲಡ್ಡುವನ್ನ ಖರೀದಿ ಮಾಡ್ತಾರೆ. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ದೊಡ್ಡ ಲಡ್ಡು ಬೇಕು ಅಂತಂದ್ರೆ 200 ರೂಪಾಯಿ ಆಗುತ್ತೆ, ಚಿಕ್ಕ ಲಡ್ಡು 50 ರೂಪಾಯಿ ಆಗುತ್ತೆ, ವಡ ಅಂದ್ರೆ 100 ರೂಪಾಯಿ ಆಗುತ್ತೆ. ಈ ರೀತಿಯಾಗಿ ಲಡ್ಡುಗಳನ್ನು ಕೂಡ ಅಷ್ಟೇ ಈ ಒಂದು ಕೌಂಟರ್ಗಳಲ್ಲಿ ಕೊಡ್ತಾರೆ. ಒಟ್ಟು 60 ಕೌಂಟರ್ಗಳಿರುವಂತಹದ್ದು. ಮೊದಲನೇ ಮಹಡಿಯಲ್ಲೂ ಕೂಡ ಅಷ್ಟೇ ಸುಮಾರು 25ರಿಂದ 30 ಕೌಂಟರ್ ಇದೆ. ಕೆಳಗಡೆ ಮಹಡಿಯಲ್ಲಿ ಒಂದು 30 ಕೌಂಟರ್ ಇರುವಂತಹದ್ದು. ಆದ್ರೆ ಬೇರೆ ದಿನಗಳಿಗೆ ಹೋಲಿಕೆಯನ್ನ ಮಾಡಿದ್ರೆ ಬಹುತೇಕ ಇವತ್ತು ತೀರಾ ಕಡಿಮೆ ಇದ್ದಾರೆ. ಬರುವಂತಹ ಭಕ್ತಾದಿಗಳು ಲಡ್ಡು ಸ್ವೀಕಾರ ಮಾಡುವಂತಹವರ ಸಂಖ್ಯೆ ಕಡಿಮೆ ಆಯ್ತಾ ಅನ್ನುವಂತ ಒಂದು ಅನುಮಾನ ಕೂಡ ಈಗಾಗಲೇ ಮೂಡ್ತಾ ಇರುವಂತಹದ್ದು. ಯಾಕಂದ್ರೆ ಈ ಒಂದು ಕೌಂಟರ್ಗಳು ಏನ್ ಕಾಣ್ತಾ ಇದೆ, ಈ ಕೌಂಟರ್ಗಳೆಲ್ಲವೂ ಕೂಡ ಅಷ್ಟೇ ಫುಲ್ ಆಗ್ತಾ ಇತ್ತು. ಅದರಲ್ಲೂ ಕೂಡ ಭಾನುವಾರದ ದಿನ ಅಂತ ಬಂತಂದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ದೇಶದ ಮೂಲೆಗಳಿಂದಲೂ ಕೂಡ ಅಷ್ಟೇ ಭಕ್ತಾದಿಗಳು ಬರ್ತಾ ಇದ್ರು. ಪ್ರತಿಯೊಂದು ಕೌಂಟರ್ಗಳು ಕೂಡ ಆಲ್ಮೋಸ್ಟ್ ಫುಲ್ ಆಗ್ತಾ ಇತ್ತು. ಆದ್ರೆ ಇವತ್ತು ಬಹುತೇಕ ಕೌಂಟರ್ಗಳೆಲ್ಲವೂ ಕೂಡ ಅಷ್ಟೇ ಖಾಲಿಯಾಗಿ ಕಾಣ್ತಾ ಇರುವಂತಹದ್ದು. ಇದರ ಜೊತೆಗೆ ಬರುವಂತಹ ಭಕ್ತಾದಿಗಳು ಕೂಡ ಅಷ್ಟೇ ಏನು ಒಂದೊಂದು ಬಾರಿ 10-15 ಲಡ್ಡು ತಗೊಂಡು ಹೋಗ್ತಿರುವಂತಹವರು ಈ ಬಾರಿ ಕಡಿಮೆ ಪ್ರಮಾಣದಲ್ಲಿ ಲಡ್ಡುಗಳನ್ನು ಕೂಡ ಅಷ್ಟೇ ಪಡ್ಕೊಂಡಿರುವಂತಹದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಲಭ್ಯವಾಗ್ತಿದೆ. ಅಂದ್ರೆ ಈ ಒಂದು ವಿಜುವಲ್ ಅನ್ನ ಗಮನಿಸಿದ್ರೆ ಅನ್ಸುತ್ತೆ ಎಲ್ಲೋ ಒಂದು ಕಡೆ ಭಕ್ತಾದಿಗಳ ಭಾವನೆಗಳಿಗೆ ಎಷ್ಟರ ಮಟ್ಟಿಗೆ ಧಕ್ಕೆ ಆಗಿದೆ ಅನ್ನುವಂಥದ್ದು. ಯಾಕಂದ್ರೆ ಸದಾ ಜಂಗುಳಿಯಿಂದ ಕೂಡ್ತಿರುವಂತಹ
ಈ ಒಂದು ತಿರುಪತಿ ತಿಮ್ಮಪ್ಪನ ಸನ್ನಿಧಿ ಏನಿತ್ತು ಈ ಒಂದು ಸನ್ನಿಧಿಯಲ್ಲಿ ಈಗ ಜನರ ಭಕ್ತಾದಿಗಳ ಒಂದು ಹಾಜರಾತಿ ಕೂಡ ಕಡಿಮೆ ಆಗ್ತಿದೆ. ಅದರಲ್ಲೂ ಕೂಡ ಅಷ್ಟೇ ಕೌಂಟರ್ಸ್ ಏನ್ ಕಾಣ್ತಿದೆ, ಕೌಂಟರ್ಗಳು ಕೂಡ ಅಷ್ಟೇ ಖಾಲಿಯಾಗಿ ಕಾಣ್ತಿರುವಂತದ್ದು ನಿಜಕ್ಕೂ ಕೂಡ ಒಂದು ರೀತಿಯಂತ ಆಶ್ಚರ್ಯವನ್ನ ಉಂಟು ಮಾಡಿದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ್ಲು ಜೊತೆ ಮಂಜುನಾಥ್, ನ್ಯೂಸ್ 18 ತಿರುಪತಿ. ನಾವು ನೋಡ್ತಾ ಇದ್ವಿ, ಮಂಜುನಾಥ್ ಹೇಳ್ತಾ ಇದ್ರು, ಅಲ್ಲಿ ಕೊಟ್ಟಂತ ಪ್ರತ್ಯಕ್ಷ ವರದಿಯನ್ನ ಕೂಡ ಗಮನಿಸ್ತಾ ಇದ್ವಿ. ಸುಮಾರು 30 ಕೌಂಟರ್ಗಳು ಕ್ಲೋಸ್ ಆಗಿದ್ದಾವೆ. ಲಡ್ಡುವನ್ನ ಖರೀದಿ ಮಾಡೋದಕ್ಕೆ ಜನ ಇಲ್ಲ, ಅದು ಕೂಡ ಭಾನುವಾರ. ಯಾಕಂದ್ರೆ ಭಾನುವಾರ ಬಂದ್ರೆ ಸಾಕು, ಪ್ರತಿಯೊಬ್ರು, ಅದು ಬೆಂಗಳೂರಿನಿಂದ ಸಾಕಷ್ಟು ಜನ ಹೋಗ್ತಾರೆ, ಜೊತೆಗೆ ಇಡೀ ದೇಶದ ಮೂಲೆ ಮೂಲೆಯಿಂದ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಬರ್ತಾರೆ. ಹಾಗೆ ದರ್ಶನಕ್ಕೆ ಬಂದಂಥವರು ದರ್ಶನ ಆಗ್ತಾ ಇದ್ದ ಹಾಗೆಯೇ ಮೊದಲು ಮಾಡೋ ಕೆಲಸ ಅಂದ್ರೆ ಲಡ್ಡುವನ್ನ ಖರೀದಿ ಮಾಡುವಂಥದ್ದು. ಯಾಕಂದ್ರೆ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ, ಲಡ್ಡುವನ್ನ ತನ್ನಿ, ಲಡ್ಡುವನ್ನ ತಿನ್ನಬೇಕು ಅಂತ ಹೇಳಿ. ಆದ್ರೆ ಆ ಲಡ್ಡುವಿನಲ್ಲೇ ಇವರು ಯಾವಾಗ ಕಲಬೆರಕೆಯನ್ನ ಮಾಡಿದ್ದಾರೆ, ಗೋಮಾಂಸದ ಅಂಶವನ್ನ ಬೆರೆಸಿದ್ದಾರೆ ಅಂತ ಹೇಳಿ, ಜೊತೆಗೆ ಈ ಮೀನಿನ ಎಣ್ಣೆಯನ್ನ ಬಳಸಿದ್ದಾರೆ ಅಂತ ವರದಿ ಬಂತೋ, ಇವತ್ತು ಅಲ್ಲಿ ಭಕ್ತರೇ ಇಲ್ಲ ಖರೀದಿ ಮಾಡುವಂಥವ್ರು. ಇನ್ನು ತಿಮ್ಮಪ್ಪನ ದರ್ಶನಕ್ಕೆ ಮಾಜಿ ಸಚಿವ ಶ್ರೀರಾಮುಲು ಕೂಡ ಹೋಗಿದ್ದಾರೆ. ಇವತ್ತು ಅಲ್ಲಿ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಜೊತೆಗೆ ಇವತ್ತು ನಡೀತಾ ಇರುವಂತಹ ವಿವಾದದ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ. ಮಾಜಿ ಸಚಿವ ಶ್ರೀರಾಮುಲು ತಿಮ್ಮಪ್ಪನ ದರ್ಶನಕ್ಕೆ ತೆರಳಿದ್ದಾರೆ. ಭಕ್ತರ ಭಾವನೆಗಳ ಜೊತೆಗೆ ಯಾರೂ ಕೂಡ ಆಟವನ್ನ ಆಡಬಾರ್ದು. ನನಗೆ ಯಾವಾಗ ಫ್ರೀ ಇರ್ತೀನಿ ಆವಾಗೆಲ್ಲ ನಾನು ಇಲ್ಲಿಗೆ ಬರ್ತೀನಿ, ಇಲ್ಲಿ ದರ್ಶನವನ್ನ ಪಡೆದುಕೊಳ್ತೀನಿ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಇನ್ನು ಲಡ್ಡು ವಿವಾದ ಆಗಿರೋದು ಗಮನಕ್ಕೆ ಬಂದಿದೆ. ಲಡ್ಡು ವಿಚಾರವಾಗಿ ಸಮಸ್ಯೆ ಆಗಿದ್ದನ್ನ ಸರಿಪಡಿಸಬೇಕು. ಆಂಧ್ರ ಸರ್ಕಾರಕ್ಕೆ ಹೇಳುವಷ್ಟು ದೊಡ್ಡವನು ನಾನಲ್ಲ ಅಂತೇಳಿ ಇದೇ ವೇಳೆ ಶ್ರೀರಾಮುಲು ಹೇಳಿದ್ದಾರೆ. TDT ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಏನೇ ಆದರೂ ಭಕ್ತಾದಿಗಳು ಬಂದೇ ಬರ್ತಾರೆ, ಲಡ್ಡು ತಗೊಳ್ಳೋದನ್ನ ನಿಲ್ಲಿಸೋದಿಲ್ಲ. ಶ್ರೀರಾಮುಲು ಕೊಟ್ಟಂತ ಹೇಳಿಕೆ ಇದು. ತಿರುಪತಿಯಲ್ಲಿ ಭಕ್ತರು ಬಂದೇ ಬರ್ತಾರೆ, ಪ್ರಸಾದವನ್ನ ಸ್ವೀಕರಿಸ್ತಾರೆ, ಲಡ್ಡುವನ್ನ ಖರೀದಿ ಮಾಡ್ತಾರೆ. ಶ್ರೀರಾಮುಲು ಕೊಟ್ಟಂತ ಹೇಳಿಕೆ ಇದು. ಒಂದು ಕಡೆ ತಿರುಪತಿಯಲ್ಲಿ ಲಡ್ಡು ವಿವಾದ ಬಿಗುಲೆದ್ದಿದೆ, ಮತ್ತೊಂದು ಕಡೆ ಸಾಕಷ್ಟು ಭಕ್ತರ ಸಂಖ್ಯೆಯಲ್ಲಿ ಇಳಿಮುಖವಾಗಿದೆ. ಆದರೆ ಶ್ರೀರಾಮುಲು ಕೂಡ ಈಗ ತಿರುಪತಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ, ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಇವತ್ತು ಇನ್ನು ಶ್ರೀರಾಮುಲು ಸಹ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ ಜೊತೆಯಲ್ಲಿ ಮಾತನಾಡಿದ್ದಾರೆ. ಹಾಗಿದ್ರೆ ಮಂಜುನಾಥ್ ಏನ್ ಮಾತನಾಡ್ತಿದ್ದಾರೆ ನೋಡೋಣ. ಕಳೆದ 3 ದಿನಗಳಿಂದಲೂ ಕೂಡ ಅಷ್ಟೇ ತಿರುಪತಿ ತಿಮ್ಮಪ್ಪನ ಲಡ್ಡು ವಿವಾದ ಎದ್ದಿರುವಂತದ್ದು. ನನ್ನ ಜೊತೆ ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವರು ಕೂಡ ಇದ್ದಾರೆ. ಅವರು ಕೂಡ ಅಷ್ಟೇ ಈಗಾಗಲೇ ತಿಮ್ಮಪ್ಪನ ದರ್ಶನಕ್ಕೆ ಬಂದಿದ್ದಾರೆ. ಸರ್, ಮೊದಲನೇದಾಗಿ ವರ್ಷದಲ್ಲಿ ಎಷ್ಟು ದಿನಗಳ ಕಾಲ ನೀವು ದರ್ಶನಕ್ಕೆ ಬರ್ತೀರಾ ಸರ್? ನಾನು ಮುಂಚೆ ಮೂಲತಃ ನಮ್ಮ ಮನೆ ದೇವರು ತಿರುಪತಿ ವೆಂಕಟೇಶ್ವರ ಸ್ವಾಮಿಯವರು. ಅಂದರೆ ಮುಂಚೆಯಿಂದ ಕೂಡ ಸಂಪ್ರದಾಯ ನಮಗೆ ಬರೋದು, ದರ್ಶನ ಮಾಡ್ಕೊಳ್ಳೋದು. ಯಾವಾಗ ಅವಕಾಶ ಸಿಗುತ್ತಾನೋ ಅವೆಲ್ಲ ಕೂಡ ಬಂದು ಹೋಗ್ತಿರ್ತೀವಿ. ಈ ಕಳೆದ ಸ್ವಲ್ಪ ದಿನಗಳ ಹಿಂದ್ಗಡೆ ಏನು ಈ ಲಡ್ಡುವಿನ ವಿಚಾರದ ಬಗ್ಗೆ ಇಡೀ ದೇಶದಲ್ಲಿ ಇವತ್ತು ಏನು ಸಂಚಲನ ಮೂಡಿಸ್ತಾ ಇದೆ ನಾವು. ಅಂದ್ರೆ ಇದೆಲ್ಲ ಕೂಡ ಭಾವನೆಗಳಿಗೆ ಎಲ್ಲ ಒಂದು ಕಡೆ ತೊಂದರೆ ಅಂದ್ರೆ ಭಾವನೆಗಳಿಗೆ ಧಕ್ಕೆ ಆಗಂತ ಪರಿಸ್ಥಿತಿ ಕಾಣ್ತಾ ಇದೆ. ಅಂದ್ರೆ 7-8 ಲ್ಯಾಬ್ಗಳು ಇಲ್ಲಿ ಚೆಕ್ ಮಾಡ್ಕೊಂತ ಬರ್ತಾ ಇದಾವ. ಆ ಲ್ಯಾಬ್ ಅಲ್ಲಿ ಕೊನೆಯಾಗಿ ಔಟ್ಪುಟ್ ಏನಿದೆ ಕ್ವಾಲಿಟಿ ಗೀಯೇ ವಾಪಸ್ ಬರಬೇಕಾಗುತ್ತೆ. ಹಂಗಾಗಿ ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಆ ತನಿಖೆ ಏನಾಗುತ್ತೆ ಆಗಲಿ. ಅದೇ ಒಂದು ಇದು ಲಾಡುನ ತಗೊಂಡೋಗಿ ಚಂದ್ರಬಾಬು ನಾಯ್ಡು ಚೆಕ್ ಮಾಡಿಸ್ತಾರೆ, ಅದರಲ್ಲಿ ಫ್ಯಾಟ್ ಇದೆ, ಅದು ಕೂಡ ಅಷ್ಟೇ ಪ್ರಾಣಿಗಳ ಕೊಬ್ಬಿದೆ ಅನ್ನುವಂಥದ್ದು ಬಯಲಾಗಿದೆ ಅಂತ ಹೇಳ್ಬಿಟ್ಟು. ಅಂದ್ರೆ ರಾಜಕೀಯವಾಗಿ ಈ ರೀತಿಯಾದ ಭಕ್ತಾದಿಗಳ ಇದ್ರ ಭಾವನೆಗಳ ಮೇಲೆ ಹೊಡಿತಿದಾರ ಇವರು ಅಂತ ಅಲ್ಲ. ನಾನು ಇಡೀ ದೇಶದಲ್ಲಿ ಇಂಥ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇದ್ದಂತ ಟೈಮಲ್ಲಿ ಈ ರೀತಿ, ಯಾಕಂದ್ರೆ ಕೆಲವೊಂದು ಸಾರಿ ಲೋಪಗಳಾಗಿದ್ರೆ ಕೂಡ ಎಲ್ಲೋ ಒಂದು ಕಡೆ ಅದನ್ನ ಸರಿಪಡಿಸಂತ ಪ್ರಯತ್ನನೇ ಮಾಡಬೇಕಾಗ್ಲಿ. ಯಾಕಂದ್ರೆ ಇದು ಬಹಿರಂಗ ಆಗೋದ್ರಿಂದ ಡಿಬೇಟ್ ಆಗೋದ್ರಿಂದ ಈ ರೀತಿ ಭಕ್ತಾದ ಮೇಲೆ ಪರಿಣಾಮ ಬೀಳುತ್ತೆ. ಹಂಗಾಗಿ ಬಹುಶಃ ಲ್ಯಾಬ್ ರಿಪೋರ್ಟ್ ಏನು ಬರುತ್ತೋ ನೋಡೋಣ. ಈ ರೀತಿ ಭಾವನೆಗಳನ್ನು ಹುಟ್ಟಾಕುವಂತ ಟೈಮಲ್ಲಿ, ಯಾವುದೊಂದು ಸಮಸ್ಯೆಗಳಾದಂತ ಟೈಮಲ್ಲಿ ಅದು ಒಳಗಡಿನ ಆಂತರಿಕವಾದಂತ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆಗ್ಲಿ ಬಹಿರಂಗ ಬರೋದ್ರಿಂದ ಭಕ್ತಾದಿಗಳ ಮೇಲೆ ತೊಂದರೆ ಆಗುತ್ತೆ. ಆದ್ರೆ ತುಂಬಾ ಜನ ಕಡಿಮೆ ಆಗಿದ್ದಾರೆ. ಆ ಲಡ್ಡು ಕೌಂಟರ್ಗಳು ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗಿದೆ ಸರ್. ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಆ ಲಡ್ಡು ವಿಚಾರ ಏನ್ ನಡೀತಾ ಇದೆನಾ, ಇನ್ನ ಲಡ್ಡು ಪ್ರಸಾದ ತಗೊಂಡಂತ ಮಂದಿನೇ ಜಾಸ್ತಿ ಆಗಿದ್ದಾರೆ. ಯಾಕಂದ್ರೆ ಒಂದು ಸಾರಿ ದೇವರ ಹತ್ರ ಬಂದ ಮೇಲೆ ಯಾವುದೇ ನಾವು ಇತಿಹಾಸವನ್ನು ತೆಗೆದು ನೋಡಿದ್ರೆ
ದೇವ್ರ ಹತ್ರ ಬಂದಂತೆ ಅದು ಪ್ರಸಾದನೆ. ಅಲ್ಲಿ ಯಾವುದೇ ವಿಚಾರ ಬಂದಂತ ಟೈಮ್ ಅದು ಪರಿಶುದ್ಧ ಇದ್ದಂತೆ ನಾವು ತಿಳ್ಕೋಬೇಕು. ಯಾರು ಕೂಡ ತಿರುಪತಿಗೆ ಬಂದಂತ ಜನರು ಯಾರು ಕೂಡ ವಾಪಸ್ ಲಡ್ಡು ಇಲ್ಲಾರ್ದಂತೆ ವಾಪಸ್ ಹೋಗಲ್ಲ. ಸರ್ ಕೊನೆಯದಾಗಿ ಸರ್ ಟಿಟಿಡಿ ಮ್ಯಾನೇಜ್ಮೆಂಟ್ಗೆ ಮತ್ತು ಆಂಧ್ರ ಗೌರ್ಮೆಂಟ್ಗೆ ಏನ್ ಹೇಳ್ತೀರಾ ಸರ್ ನೀವು? ನಾನು ಗೌರ್ಮೆಂಟ್ಗೆ ಹೇಳಷ್ಟು ನನಗೇನು ಅದು ಅಷ್ಟು ಅನಿಸ್ತಾ ಇಲ್ಲ. ಅವ್ರು ಟೆಕ್ನಿಕಲ್ ಏನು ಅನಿಸ್ತೈತೆ, ಅವ್ರ ರಿಪೋರ್ಟ್ಸ್ ಏನಾಗ್ತದೆ ಅದೆಲ್ಲ ನೋಡ್ಲಿ. ಯಾಕಂದ್ರೆ ನನಗೆ ಐ ಡೋಂಟ್ ನೋ. ದರ್ಶನ ಆದ್ಮೇಲೆ ನೀವು ಕೂಡ ಲಡ್ಡು ಖರೀದಿ ಮಾಡ್ತೀರಾ? ನಮ್ಗೆ ಯಾವತ್ತು ಎಂತ ಪರಿಸ್ಥಿತಿಯಲ್ಲಿ ನಾನೊಬ್ಬನೇ ಅಲ್ಲ, ಯಾರು ಕೂಡ ತಿರುಪತಿಗೆ ದಿನನಿತ್ಯ 1 ಲಕ್ಷ ಮಂದಿ ಬರ್ತಾರೆ ಅನ್ಕೊಂಡು 1 ಲಕ್ಷ ಮಂದಿ ಲಡ್ಡು ಖರೀದಿ ಮಾಡೇ ಮಾಡ್ತಾರೆ, ತಗೊಂತಾರೆ. ಪ್ರಸಾದ ಅದು ಪ್ರಸಾದ ಇಲ್ಲಾರ್ದಂತ ಮನೆಗೆ ಹೋಗಲ್ಲ, ಹೋದ್ರೆ ಕೂಡ ಮನೇಲಿ ಒಳಗಡೆ ಕರ್ಕೊಳಲ್ಲ ಪ್ರಸಾದ ಇಲ್ಲಿದ್ರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವರು ಹೇಳುವಂತಹದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ್ಲು ಜೊತೆ ಮಂಜುನಾಥ್, ನ್ಯೂಸ್ 18 ತಿರುಪತಿ. ಇನ್ನು ತಿರುಪತಿ ಲಡ್ಡು ಅಪವಿತ್ರ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ರಾಜಕೀಯ ಡಿಬೇಟ್ ನಡೀತಾ ಇದೆ, ಮತ್ತೊಂದು ಕಡೆ ಪ್ರಾಯಶ್ಚಿತ್ತವನ್ನ ಕೂಡ ಮಾಡಿಕೊಳ್ಳೋದಕ್ಕೆ ಪವನ್ ಕಲ್ಯಾಣ್ ಮುಂದಾಗಿದ್ದಾರೆ. ತಿರುಪತಿ ಲಡ್ಡು ಅಪವಿತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ದೀಕ್ಷೆಯನ್ನ ಪಡೆದುಕೊಂಡಿದ್ದಾರೆ. 11 ದಿನಗಳ ಪ್ರಾಯಶ್ಚಿತ್ತ ದೀಕ್ಷೆಯನ್ನ ಕೈಗೊಂಡಿದ್ದಾರೆ ಪವನ್ ಕಲ್ಯಾಣ್. ಗುಂಟೂರಿನ ವೆಂಕಟೇಶ್ವರ ದೇಗುಲದಲ್ಲಿ ದೀಕ್ಷೆಯನ್ನು ಅವರು ಪಡೆದುಕೊಂಡಿದ್ದಾರೆ. ಕ್ಷಮಿಸು ತಿಮ್ಮಪ್ಪ, ನಮ್ಮನ್ನ ಕ್ಷಮಿಸು ಅನ್ನುವಂಥ ಹೆಸರಿನಲ್ಲಿ ದೀಕ್ಷೆಯನ್ನ ಪಡೆದುಕೊಂಡಿರುವಂಥದ್ದು. 11 ದಿನಗಳ ದೀಕ್ಷೆ ಬಳಿಕ ತಿರುಪತಿಗೆ ಅವರು ಭೇಟಿಯನ್ನ ಕೊಡ್ತಾರೆ. ದೇಗುಲ ಶುದ್ಧೀಕರಣ ಶಕ್ತಿ ನೀಡುವಂತೆ ಕೂಡ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ ಪವನ್ ಕಲ್ಯಾಣ್. ಇದು ಕೇವಲ ರಾಜಕೀಯ ವಿಚಾರ ಅಲ್ಲ. ತಿರುಪತಿ ಅಂತಕ್ಕಂಥದ್ದು ಲಕ್ಷಾಂತರ ಕೋಟ್ಯಾಂತರ ಭಕ್ತರ ಭಾವನೆಗೆ ಸಂಬಂಧಪಟ್ಟಂತ ವಿಷಯ, ಭಕ್ತರ ಭಕ್ತಿಗೆ ಸಂಬಂಧಪಟ್ಟಂತ ವಿಷಯ. ಆದರೆ ಅಂಥ ದೇವಸ್ಥಾನದ ವಿಚಾರದಲ್ಲಿಯೇ ರಾಜಕೀಯವನ್ನ ಮಾಡಲಾಗ್ತಾ ಇದೆಯಾ, ಅಥವಾ ನಿಜಕ್ಕೂ ಕೂಡ ಜಗನ್ಮೋಹನ್ ರೆಡ್ಡಿ ಅಲ್ಲಿ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರ ಸಂಬಂಧಿಕರೇ ಟಿಟಿಡಿ ಅಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ಅದು ಕೂಡ ಒಬ್ಬ ಪ್ರಾಕ್ಟೀಸಿಂಗ್ ಕ್ರಿಶ್ಚಿಯನ್ ಜೊತೆಗೆ ಮಿಷನರಿ ಸಾಕಷ್ಟು ಜನರನ್ನ ಕನ್ವರ್ಟ್ ಮಾಡುತ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಅವರ ಸಂಬಂಧಿ ಮೇಲೆ ಇತ್ತು. ಅಂಥ ವ್ಯಕ್ತಿಯನ್ನ ಟಿಟಿಡಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು ಜಗನ್ಮೋಹನ್ ರೆಡ್ಡಿ. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ತಿಮ್ಮಪ್ಪನ ಮೇಲೆ ಭಕ್ತಿಯೇ ಇಲ್ಲದಂಥವರು, ತಿಮ್ಮಪ್ಪನನ್ನ ದೇವರು ಅಂತ ನಂಬದೇ ಇರುವಂಥ ವ್ಯಕ್ತಿಯನ್ನ ನೀವು ಹೇಗೆ ಅಧ್ಯಕ್ಷನನ್ನ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆಗಳು ಮೂಡಿತ್ತು. ಅಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ತಿಮ್ಮಪ್ಪನ ಲಡ್ಡುವಿನಲ್ಲಿ ದನದ ಮಾಂಸದ ಅಂಶವನ್ನ, ಮೀನಿನ ಎಣ್ಣೆಯನ್ನ ಮಿಶ್ರಣ ಮಾಡಲಾಗಿತ್ತ? ಈಗ ಒಂದು ಲ್ಯಾಬ್ ರಿಪೋರ್ಟ್ ಅಂತೂ ಹೌದು ಅಂತ ಹೇಳ್ತಾ ಇದೆ. ಅದೇ ವಿಚಾರವನ್ನ ಇಟ್ಟುಕೊಂಡು ಚಂದ್ರಬಾಬು ನಾಯ್ಡು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ತನಿಖೆಯನ್ನ ಮಾಡಿಸ್ತೀನಿ ಅಂದಿದ್ದಾರೆ. ಹಾಗಿದ್ರೆ ಜಗನ್ಮೋಹನ್ ರೆಡ್ಡಿ ಸಂದರ್ಭದಲ್ಲಿ ನಿಜಕ್ಕೂ ಭಕ್ತರ ಭಾವನೆ ಜೊತೆಯಲ್ಲಿ ಚೆಲ್ಲಾಟವನ್ನ ಆಡ್ಲಾಯ್ತಾ ಅಂತ ಅನ್ನೋ ಪ್ರಶ್ನೆ ಒಂದು ಕಡೆ ಇದ್ರೆ, ಈಗ ಸದ್ಯ ಇರ್ತಕ್ಕಂಥ ಸರ್ಕಾರ ಏನ್ ಮಾಡುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಈ ಮಧ್ಯೆ ಪವನ್ ಕಲ್ಯಾಣ್ ದೀಕ್ಷೆಯನ್ನ ಪಡೆದುಕೊಂಡಿದ್ದಾರೆ. దాని సబ్సిక్వెంట్ టేబుల్లో సహజంగా నెయ్యిలో స్వామివారికి సహజంగా నెయ్యిలో కల్తీ, వ్యాపారులు కల్తీ చేసేది ప్లాంట్ బేస్డ్ కల్తీ జరుగుతూ ఉంటుంది. అదే తప్పు. అలాంటిది దీంట్లో ప్రత్యేకించి తెలియజేసింది సోయాబీన్ ఉంది, సన్ఫ్లవర్, ఆలివ్ ఆయిల్, రేప్ సీడ్, లిన్సీడ్, వీట్ జామ్, మెయిజ్ జామ్, కాటన్ సీడ్, కోకోనట్, పామ్ ఆయిల్తో పాటు ఫిష్ ఆయిల్, బీఫ్ టాలో, లాడ్. ఫిష్ ఆయిల్ మీకు తెలిసిందే, చేప నుంచి ఎక్స్ట్రాక్ట్ చేసిన నూనె. బీఫ్ టాలో అంటే మనకి పశువు సంబంధించిన కొవ్వు. అలాగే లాడ్ అంటే మనకి మన పందికి సంబంధించిన కొవ్వులు. ఇవి ఎక్కువ ఉన్నాయి. ఈ కారణం ఏంటంటే శతాబ్దాలుగా పోరాటం చేస్తున్నాం రామజన్మ అయోధ్య రామ మందిరం కోసం. దానికి కూడా వీళ్ళు 1 लाख లడ్డు, 1,00,000 లడ్లు ఇలా బీఫ్ తోటి, పిగ్ ఫ్యాట్ తోటి, ఫిష్ ఆయిల్ తోటి కలిపిన లడ్డు, 1,00,000 లడ్లు కొన్ని దశాబ్దాలుగా, శతాబ్దాలుగా అయోధ్య రామ మందిరం కావాలని చాలా ప్రతిష్టాత్మకంగా తీసుకుంటే దానికి కూడా తిరుపతి లడ్లు, టీటీడీ లడ్లు. ఇది దేశమంతా దీన్ని కదిలిపోయింది. ఈ రోజున ఇలాంటి అపవిత్రం జరిగింది. దీని గురించి
ಇನ್ನು ಒಂದು ಕಡೆ ಲಡ್ಡುವಿನಲ್ಲಿ ದನ ಹಂದಿ ಕೊಬ್ಬು ಬಳಕೆಯನ್ನ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ವರದಿ ಬಂದಿದೆ. ಇದರ ಬೆನ್ನಲ್ಲೇ ಕರ್ನಾಟಕದ ನಂದಿನಿ ತುಪ್ಪಕ್ಕೆ ಬೇಡಿಕೆ ಹೆಚ್ಚಳವಾಗ್ತಾ ಇದೆ. ಲಡ್ಡುವಿನಲ್ಲಿ ದನ ಮತ್ತು ಹಂದಿಯ ಕೊಬ್ಬಿನ ಬಳಕೆಯನ್ನ ಮಾಡಲಾಗಿದೆ ಅಂತ ವರದಿ ತಿಳಿಸ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಟಿಡಿಡಿಯಿಂದ ನಂದಿನಿ ತುಪ್ಪಕ್ಕೆ ಬೇಡಿಕೆ ಹೆಚ್ಚಳವಾಗಿದೆ. ತಿರುಪತಿ ತಿರುಮಲ ದೇವಸ್ಥಾನಂ ಟ್ರಸ್ಟ್ನಿಂದ ಬೇಡಿಕೆ ಹೆಚ್ಚಳವಾಗಿರುವಂಥದ್ದು. ಈ ಹಿಂದೆ ವಾರಕ್ಕೆ 3 ದಿನ ಮಾತ್ರ ನಂದಿನಿ ತುಪ್ಪ ರವಾನೆ ಆಗ್ತಾ ಇತ್ತು. ಈಗ ಪ್ರತಿದಿನ ಕಳಿಸಿಕೊಡಿ ಅಂತ ಹೇಳಿ ಟಿಡಿಡಿ ಮನವಿಯನ್ನ ಮಾಡಿಕೊಂಡಿದೆ ಕರ್ನಾಟಕಕ್ಕೆ. ಪ್ರತಿನಿತ್ಯ ಒಂದೊಂದು ಟ್ಯಾಂಕರ್ ತುಪ್ಪವನ್ನ ಕಳಿಸಿ ಅಂತ ಬೇಡಿಕೆಯನ್ನ ಇಟ್ಟಿದೆ ಟಿಡಿಟಿ. ಕೆಎಂಎಫ್ನಿಂದ ನಂದಿನಿ ತುಪ್ಪ ಕಳಿಸುವ ಮುನ್ನ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಲಾಗುತ್ತೆ. ತಿರುಪತಿಗೆ ಹೋಗುವಂತ ವಾಹನಗಳಿಗೆ ಹೈ ಸೆಕ್ಯೂರಿಟಿ GPS ಕೂಡ ಅಳವಡಿಕೆ ಮಾಡಲಾಗುತ್ತೆ. ಮಾರ್ಗ ಮಧ್ಯೆ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು, ಯಾವುದೇ ರೀತಿಯಾಗಿರ್ತಕ್ಕಂಥ ಅಪವಿತ್ರತೆ ನಡೆಯಬಾರದು ಅನ್ನುವಂಥ ದೃಷ್ಟಿಯಿಂದ ಸಾಕಷ್ಟು ಮುನ್ನೆಚ್ಚರಿಕೆಯನ್ನ KMF ತೆಗೆದುಕೊಳ್ಳುತ್ತೆ. ಯಾಕಂದ್ರೆ ಭಕ್ತರ ಭಾವನೆಗೆ ಸಂಬಂಧಪಟ್ಟಂತ ವಿಚಾರ ಅದು. ನಮ್ಮ KMF ಇಂದ ನಂದಿನಿ ತುಪ್ಪವನ್ನು ನಾವು ಕೊಡ್ತಾ ಇದೀವಿ ಮೊದಲು. ಅದನ್ನು ನಿಲ್ಲಿಸಿದ ಮೇಲೆ ಇದೆಲ್ಲ ಇಶ್ಯೂಸ್ ಬಂದಿದೆ. ಅದನ್ನು ನಾವು ಈ ಇಶ್ಯೂನಲ್ಲಿ ನಾವು ನಂದಿನಿ ತುಪ್ಪ ಏನಿತ್ತು ಅದು ಕೊಡ್ತಾ ಇರಲಿಲ್ಲ. ನಾವು ಈಗ ಮತ್ತೆ ಪ್ರಾರಂಭ ಮಾಡಿದ್ದೀವಿ ನಂದಿನಿ ತುಪ್ಪ. ಮತ್ತೆ ಈಗಾಗಲೇ ನಂದಿನಿ ತುಪ್ಪ ಕೊಟ್ಟಾದ ಮೇಲೆ ಆ ಲಾಡು ತುಂಬ ಒಳ್ಳೆ ಟೇಸ್ಟ್ ಇದೆ ನಂದಿನಿ ತುಪ್ಪ ಬಂದ ಮೇಲೆ ಅಂತೇಳಿ ಈಗಾಗಲೇ ಟಾಕ್ ಜನಗಳ ಅಭಿಪ್ರಾಯ ಶುರುವಾಗಿದೆ. ಆದರೆ ಹಿಂದೆ ಆ ಲಾಡು ಟೇಸ್ಟ್ ಇರಲಿಲ್ಲ. ನಂದಿನಿ ತುಪ್ಪ ಯಾವಾಗ ತಗೊಳ್ಳಿಲ್ಲ ತಿರುಪ್ತಿಯವರು, ಆ ಲಾಡು ಟೇಸ್ಟ್ ಇಲ್ಲ, ಆ ಟೇಸ್ಟ್ ಬರ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದು ನಾನು ಕೇಳ್ತಾ ಇದ್ದೆ. ತುಂಬ ಬೇಜಾರಾಗೋದೇನೆಂದ್ರೆ ದನದ ಮಾಂಸದಲ್ಲಿ ಆ ಕೊಬ್ಬು ಮತ್ತು ಎಣ್ಣೆಯಲ್ಲಿ ಮಾಡ್ತಾ ಇದ್ರು ಲಾಡು ಅಂತೇಳಿ ಹೇಳ್ತಾರೆ. ಸುಳ್ಳನ ನಿಜನೂ ಗೊತ್ತಿಲ್ಲ, ಆದರೆ ತುಂಬ ಬೇಜಾರು ಸಂಗತಿ. ಇವತ್ತು ಆಂಧ್ರ ಪ್ರದೇಶದಲ್ಲಿ ಸರ್ಕಾರ ಒಳ್ಳೆ ತೀರ್ಮಾನ ತಗೊಂಡಿದೆ. ಲಾಡು ಟೇಸ್ಟ್ ಹೋಗಿದೆ. ಕಾರಣ ಏನು ಅನ್ನೋದು ಸರ್ಕಾರಕ್ಕೆ ಗೊತ್ತಾಗಿದೆ. ಇದು ನಮ್ಮ KMF ಏನು ಇವತ್ತು ನಂದಿನಿ ತುಪ್ಪವನ್ನು ಕೊಡೋದು ಅಂತ ತೀರ್ಮಾನ ತಗೊಂಡಿದ್ದಾರೆ ಆಂಧ್ರ ಪ್ರದೇಶದಿಂದ. ಅದು ಎಲ್ಲ ಒಕ್ಕೂಟಗಳಿಗೂ ಬರ್ತದೆ, ಮೊದಲಿಂದನೂ ಕೂಡ ಅಷ್ಟೇ. ಅದು ಹೆಚ್ಚಿಗೆ ಕೋಲಾರ ಒಕ್ಕೂಟಕ್ಕೆ ಬರ್ತದೆ. ಕಾರಣ ಏನು ಅಂದರೆ ತಿರುಪತಿಗೆ ಹತ್ತಿರವಾಗಿರೋದ್ರಿಂದ, ಡೆಲಿವರಿ ಕೊಡೋದು ತುಂಬ ಹತ್ತಿರವಾಗಿರೋದ್ರಿಂದ ನಮಗೆ ಹೆಚ್ಚಿಗೆ ಸಿಗ್ತದೆ. ನೋಡ್ತಾ ಇದ್ವಿ, ಜಗನ್ಮೋಹನ್ ರೆಡ್ಡಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ TDT ಸಡನ್ ಆಗಿ ನಂದಿನಿ ತುಪ್ಪವನ್ನು ತರಿಸಿಕೊಳ್ಳೋದನ್ನು ಬಂದ್ ಮಾಡುತ್ತೆ. ದುಡ್ಡು ಹೆಚ್ಚು ಅನ್ನುವಂಥ ಸಬೂಬನ್ನು ಕೊಡುವಂಥ ಪ್ರಯತ್ನ ಆಗುತ್ತೆ ಆ ಸಂದರ್ಭದಲ್ಲಿ. ಆದರೆ ನಂದಿನಿ ತುಪ್ಪ ಯಾಕೆ ಶ್ರೇಷ್ಠ, ಯಾಕೆ ಕಳಿಸ್ಕೊಡ್ಬೇಕು, ಯಾಕೆ ಅದರಿಂದ ಲಾಡುವನ್ನು ತಯಾರಿಸಬೇಕು ಅಂದರೆ ಹೈ ಸೆಕ್ಯೂರಿಟಿಯನ್ನು ಕೊಡುವಂಥದ್ದು. ಅಷ್ಟೇ ಪಾವಿತ್ರಕ್ಕೆ ಯಾವುದೇ ಧಕ್ಕೆ ಬರದ ಹಾಗೆ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಳುತ್ತೆ KMF. TTDಗೆ ಹೋಗುವ ಎಲ್ಲ ವಾಹನಗಳಿಗೆ ಕೂಡ GPS ಅನ್ನು ಅಳವಡಿಕೆ ಮಾಡಲಾಗುತ್ತೆ. ತುಪ್ಪ ಇರುವ ಟ್ಯಾಂಕರ್ಗೆ GPS ಲಾಕ್ ಅನ್ನು ಅಳವಡಿಕೆ ಮಾಡಲಾಗಿರುತ್ತೆ. ಎಲ್ಲೂ ಮಧ್ಯದಲ್ಲಿ ಎಲ್ಲೂ ಕಲಬೆರಕೆ ಆಗಬಾರ್ದು, ಯಾವುದೇ ತೊಂದರೆ ಆಗಬಾರ್ದು ಅಂತ ಸ್ಕ್ಯಾನರ್ ಅನ್ನ ಕೂಡ ಅಳವಡಿಕೆ ಮಾಡಲಾಗಿರುತ್ತೆ. ಇಲ್ಲಿ ಕ್ಲೋಸ್ ಆದರೆ ಅದು ಓಪನ್ ಆಗೋದು TTD ಸಮ್ಮುಖದಲ್ಲೇನೆ, ಅಲ್ಲಿಯವರೆಗೂ ಎಲ್ಲೂ ಕೂಡ ಓಪನ್ ಆಗೋದಿಲ್ಲ ಟ್ಯಾಂಕರ್. ಇನ್ನು ಪಾಸ್ವರ್ಡ್ ಕೂಡ ಇರುತ್ತೆ, ಅದಕ್ಕೆ ಪಾಸ್ವರ್ಡ್ ಕಡ್ಡಾಯ ಇರುತ್ತೆ. ಆ ಪಾಸ್ವರ್ಡ್ ಕೇವಲ TTDಗೆ ಮಾತ್ರ ಗೊತ್ತಿರುವಂಥದ್ದು. ಬೆಂಗಳೂರಲ್ಲಿ ಮಹಿಳೆಯ ಬರ್ಬರ ಹತ್ಯೆ ಆಗಿರ್ತಕ್ಕಂಥ ಪ್ರಕರಣ. ದೇಹವನ್ನು ಬರೋಬ್ಬರಿ 59 ಪೀಸನ್ನು ಮಾಡಲಾಗಿತ್ತು. ಬೆಂಗಳೂರಿನಲ್ಲಿ ಮಹಿಳೆಯ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ದೇಹವನ್ನು ಬರೋಬ್ಬರಿ 59 ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದ ಹಂತಕನ ಪತ್ತೆಗೆ 6 ತಂಡವನ್ನು ರಚಿಸಿ ಸದ್ಯ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ವೈಯಾಲಿ ಕಾವಲ್ ಮನೆಯಲ್ಲಿ ಮಹಾಲಕ್ಷ್ಮಿ ಅವರನ್ನ ಕೊಲೆ ಮಾಡಲಾಗಿತ್ತು. ಇವತ್ತು ಬೋರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಕೂಡ ಮಾಡಲಾಗುತ್ತೆ. ಇವತ್ತು ಆಕೆಯ ಪೋಷಕರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ. ಬಾಡಿ 59 ಪೀಸ್. ಪೋಸ್ಟ್ ಮಾರ್ಟಮ್ ಕೂಡ ಮಾಡುವಂಥದ್ದು ಸವಾಲು, ಯಾಕಂದ್ರೆ ಅಲ್ಲಿ ಏನು ಉಳಿದಿಲ್ಲ, ಎಲ್ಲವನ್ನ ಆತನೇ ಪೀಸ್ ಮಾಡಾಕಿದ್ದಾನೆ. ಎಲ್ಲ ಪೀಸ್ಗಳಿಗೂ ಮೊದಲು ನಂಬರಿಂಗ್ ಅನ್ನ ಮಾಡ್ತಾ ಇದ್ದಾರೆ. 59 ಪೀಸನ್ನ ಜೋಡಿಸಿ ಮರಣೋತ್ತರ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ವೈದ್ಯರು. ಸಿಟಿ ಸ್ಕ್ಯಾನ್ ಮಾಡಲಾಗ್ತಾ ಇದೆ, ಎಕ್ಸ್ರೇ ಮಾಡಲಾಗ್ತಾ ಇದೆ, ಜೊತೆಗೆ ಇನ್ನುಳಿದಂಥ ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನ ಕೂಡ ಮಾಡಲಾಗುತ್ತೆ. DNA ಪರೀಕ್ಷೆಯನ್ನ ಮಾಡಿ ರಿಪೋರ್ಟ್ ಅನ್ನ ರೆಡಿ ಮಾಡಲಾಗ್ತಾ ಇದೆ. ಬಳಿಕ ಆಕೆಯ ಪೋಷಕರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಈ ಮಹಿಳೆಯನ್ನ ಹತ್ಯೆ ಮಾಡಿ 59 ಪೀಸ್ ಮಾಡಲಾಗಿರುತ್ತೆ. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಚುರುಕಾಗ್ತಾ ಇದೆ. 6 ತಂಡವನ್ನು ರಚನೆ ಮಾಡಲಾಗಿದೆ.
ಇನ್ನು ಮಹಾಲಕ್ಷ್ಮಿ ಕೊಲೆ ಪ್ರಕರಣದ ಸುತ್ತ ಅನುಮಾನದ ಹುತ್ತವೇ ಬೆಳೀತಾ ಇದೆ. ಮೆನ್ಸ್ ಪಾರ್ಲರ್ ವ್ಯಕ್ತಿ ಜೊತೆಗೆ ಮಹಾಲಕ್ಷ್ಮಿ ಆತ್ಮೀಯತೆಯಿಂದ ಇದ್ರು ಅನ್ನುವಂಥ ಮಾಹಿತಿ ಇದೆ. ಮಹಾಲಕ್ಷ್ಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅನುಮಾನದ ಹುತ್ತವೇ ಬೆಳೀತಾ ಇರುವಂಥದ್ದು. ಮೆನ್ಸ್ ಪಾರ್ಲರ್ ವ್ಯಕ್ತಿಯೊಬ್ಬನ ಜೊತೆಯಲ್ಲಿ ಮಹಾಲಕ್ಷ್ಮಿ ಆತ್ಮೀಯತೆಯಿಂದ ಇದ್ರು. 2 ತಿಂಗಳ ಹಿಂದೆ ಇಬ್ಬರ ಮಧ್ಯೆ ಬಿರುಕು ಮೂಡಿರುವಂತಹ ಶಂಕೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮೆನ್ಸ್ ಪಾರ್ಲರ್ ವ್ಯಕ್ತಿಯ ಮೇಲೆ ಸದ್ಯ ಅನುಮಾನ ಹೆಚ್ಚಳವಾಗ್ತಾ ಇದೆ. ನಾಪತ್ತೆಯಾಗಿರುವ ಮೆನ್ಸ್ ಪಾರ್ಲರ್ ವ್ಯಕ್ತಿ, ಆತನ ಮೇಲೆ ಅನುಮಾನ ಮೂಡೋದಕ್ಕೆ ಇದು ಒಂದು ಕಾರಣ. ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗಿದ್ದಾನೆ. 2-3 ದಿನಗಳ ಹಿಂದೆ ಬಾಗಿಲನ್ನ ತೆಗೆದು ಆತ ಪರಾರಿಯಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಪಾರ್ಲರ್ ವ್ಯಕ್ತಿಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ, ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ದೆಹಲಿಯ ಶ್ರದ್ಧಾ ಹತ್ಯೆಯನ್ನ ನೆನಪಿಸುವಂತಹ ಘಟನೆ ಇದು. ಈ ರೀತಿಯಾಗಿ ಹತ್ಯೆ ಮಾಡಿದಂಥ ವ್ಯಕ್ತಿ ಯಾರು, ಆತನ ಹಿನ್ನೆಲೆ ಏನು, ಇಷ್ಟು ಭೀಕರ ಹತ್ಯೆಗೆ ಕಾರಣವೇನು, ಈಗ ಸಾಕಷ್ಟು ಪ್ರಶ್ನೆಗಳಂತೂ ಇದ್ದಾವೆ. ಪೊಲೀಸರು ಕೂಡ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಹತ್ಯೆಯಾದಂಥ ಮಹಿಳೆಯ ಫೋಟೋಗಳು, ಮತ್ತೊಂದು ಕಡೆ ಆಕೆಯ ಮನೆಯ ಬಳಿಯಲ್ಲಿ ಪೊಲೀಸರಿರುವಂಥದ್ದು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಂಥ ಬೆಚ್ಚಿ ಬೀಳಿಸುವಂತಹ ಕೊಲೆ ಇದು. ಮಹಾಲಕ್ಷ್ಮಿ ಅನ್ನುವಂಥ ಮಹಿಳೆಯನ್ನ ಕೊಲೆ ಮಾಡಿ ಆಕೆಯ ದೇಹವನ್ನು 59 ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿ ಹಂತಕ ಇಟ್ಟಿದ್ದ. ಹಾಗಿದ್ರೆ ಈ ಹತ್ಯೆ ನಡೆದಿದ್ದು ಎಲ್ಲಿ, ಹೇಗೆ ಆಯಿತು ಎಲ್ಲ ಘಟನೆಗಳು, ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಮಹಿಳೆ ಕೊಲೆ ನಡೆದಂಥ ಸ್ಥಳದಿಂದಲೇ ಕೊಟ್ಟಿರ್ತಕ್ಕಂಥ ವರದಿ ಇದು, ಗಮನಿಸೋಣ. ಮಹಿಳೆಯನ್ನ ಭೀಕರವಾಗಿ ಕೊಲೆ ಮಾಡಿರುವಂತಹ ಘಟನೆ ವೈಯಾಲಿಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೈಪ್ಲೈನಲ್ಲಿ ನಡೆದಿರುವಂಥದ್ದು ನಾವೇನು ನೋಡಬಹುದು ಘಟನಾ ಸ್ಥಳದಲ್ಲಿ. ಅಂದರೆ ನಿನ್ನೆ ಮಧ್ಯಾಹ್ನ ಈ ಒಂದು ಘಟನೆ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಅಂದರೆ ಮೊದಲ ಮಹಡಿಯಲ್ಲಿ ಏನು ನೋಡ್ತಾ ಇದ್ದೀರಿ, ಈ ಹಳೆಯ ಒಂದು ಕಟ್ಟಡ ಸುಮಾರು 4ನೇ ಫ್ಲೋರ್ ಇದೆ. ಈ ಒಂದು ಹಳೆ ಕಟ್ಟಡದಲ್ಲಿ ಮೊದಲನೇ ಫ್ಲೋರ್ ಅಲ್ಲಿ ಇರುವಂತಹ ಒಂದೇನಿದೆ, ಇಲ್ಲಿ ಮಹಾಲಕ್ಷ್ಮಿ ಕೊಲೆಯಾದಂತಹ ಮಹಿಳೆ ಇಲ್ಲಿ ವಾಸವಾಗಿದ್ದಂಥದ್ದು. ಆದರೆ ಗಂಡ ಮತ್ತೆ ಮಗು ಅವರು ನೆಲಮಂಗಲದಲ್ಲಿದ್ದಂಥ, ಅಂದ್ರೆ ಗಂಡನನ್ನ ಬಿಟ್ಟು ಇಲ್ಲೇ ಬಂದು ಇಲ್ಲಿ ಮಾಲೊಂದರಲ್ಲಿ ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡಿಕೊಂಡು ಇಲ್ಲೇ ವಾಸವಾಗಿದ್ದಂಥದ್ದು. ಆದರೆ ಇಷ್ಟೊಂದು ಅಂದ್ರೆ ಕಳೆದ 10 ದಿನಗಳ ಹಿಂದೆ ಆಕೆಯನ್ನ ಕೊಲೆ ಮಾಡಿ ಆಕೆಯನ್ನು ತುಂಡಾಗಿ ದೇಹವನ್ನು ತುಂಡರಿಸಿ ಸುಮಾರು 30 ಭೂಗಳನ್ನಾಗಿ ಮಾಡಿ ಫ್ರಿಡ್ಜ್ನ ಒಳಗಡೆ ಸುಮಾರು 165 ಲೀಟರ್ನ ಒಂದು ಫ್ರಿಡ್ಜ್ ಒಳಗಡೆ ಆಕೆಯ ರುಂಡ ಮುಂಡ ಮತ್ತೆ ಆ ದೇಹದ ಭಾಗಗಳನ್ನೆಲ್ಲವೂ ಕೂಡ ಇಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಟಿರುವಂಥದ್ದು. ಮತ್ತೆ ನಿನ್ನೆ ಎಲ್ಲವನ್ನ ಕೂಡ ಇತ್ತು, ಅದೆಲ್ಲವನ್ನು ಕೂಡ ಮೃತದೇಹವನ್ನ ಬೋರಿಂಗ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆ ಕಳಿಸಲಾಗಿದೆ. ಆದರೆ ಈಗಾಗಲೇ CDR ಅನ್ನ ತೆಗೆಸಲಾಗಿದೆ. ಮತ್ತೆ ಯಾರು ಸ್ವಿಚ್ ಆಫ್ ಆಗೋಕ್ಕೂ ಮುಂಚೆ ಯಾರ್ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಮತ್ತೆ ಯಾರ ಜೊತೆ ಹೆಚ್ಚು ಸಂಪರ್ಕದಲ್ಲಿ ಫೋನ್ ಕಾನ್ಸಿಡೆಂಟ್ಸ್ ಇದ್ರು, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಈಕೆ ಹೆಚ್ಚಾಗಿ ಆಕ್ಟಿವ್ ಇದ್ಲು ಅಂತ ಹೇಳಲಾಗ್ತದೆ. ಮತ್ತೆ ಬೇರೆ ಬೇರೆ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಪ್ರತಿನಿತ್ಯ ಈಕೆಯನ್ನ ಪಿಕಪ್ ಅಂಡ್ ಡ್ರಾಪ್ ಮಾಡ್ತಾ ಇದ್ದು ಅಂತ, ಮತ್ತೆ ಉತ್ತರ ಭಾರತದ ಮೂಲದವಳು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಯಾರು ಪಿಕಪ್ ಅಂಡ್ ಡ್ರಾಪ್ ಮಾಡ್ತಾ ಇದ್ದ ಆತನ ಮೇಲೂ ಕೂಡ ಅನುಮಾನ ಇರುವಂತದ್ದು. ಮತ್ತೊಂದು ಕಡೆ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಯಾರಿದ್ದ ಅವನನ್ನು ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪತಿಯ ಮೇಲೂ ಕೂಡ ಕೆಲವೊಂದಿಷ್ಟು ಅನುಮಾನಗಳಿದ್ದು ಆತನನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇರೋದು. ಸದ್ಯ ಪೊಲೀಸರು ಈಗ ಬಂದೋಬಸ್ತ್ಗೆ ಇಲ್ಲಿ ಮನೆಯ ಮುಂಭಾಗದಲ್ಲಿ ನಿಯೋಜನೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಇದರಲ್ಲಿ ಆಕೆ ಏನಾದರೂ ಬೇರೆ ಮತಾಂತರವಾಗಿಲ್ಲ ಅನ್ನೋ ಅನುಮಾನ ಕೂಡ ಇದ್ದು, ಸಹಜವಾಗಿ ಆ ಬಗ್ಗೆಯೂ ಕೂಡ ಪೊಲೀಸರು ಸುಮಾರು 6 ತಂಡಗಳಾಗಿ ಒಂದು ರಚನೆಯನ್ನ ಮಾಡಿಕೊಂಡು ಪೊಲೀಸರು ಹುಡುಕಾಟವನ್ನ ಕೂಡ ನಡೆಸಲಾಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತೆ 10 ಗಂಟೆಯ ಬಳಿಕ ಒಂದು ಬೋರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ನಡೆಯಲಿರುವಂತದ್ದು. ಅಂದ್ರೆ ಯಾಕಂದ್ರೆ ದೇಹದ ತುಂಡುಗಳಿಗೆ ನಂಬರಿಂಗ್ ಮೊದಲಾಗಿ ಮಾಡಲಾಗ, ಯಾಕಂದ್ರೆ ಸವಾಲು ಇರುವಂತದ್ದು, ಯಾಕಂದ್ರೆ ಸುಮಾರು 30 ಭಾಗಗಳಿರುತ್ತೆ, ಅದಕ್ಕೆ ನಂಬರಿಂಗ್ ಕೊಡಲಾಗುತ್ತೆ. ನಂಬರಿಂಗ್ ಆದಂತ ಬಳಿಕ ಎಕ್ಸ್ರೇ ಮತ್ತೆ ಸ್ಕ್ಯಾನಿಂಗ್ ಎಲ್ಲ ಕೂಡ ಮಾಡಲಾಗಿ ಮತ್ತೆ DNA ಟೆಸ್ಟ್ ಕೂಡ ಮಾಡಲಾಗುತ್ತೆ. ಮತ್ತೆ ಪ್ರೊಸೀಜರ್ ಪ್ರಕ್ರಿಯೆ ಏನಿದೆ ಇವೆಲ್ಲವೂ ಕೂಡ ಸ್ವಲ್ಪ ತಡವಾಗುವಂತದ್ದು. ಎಥಲಾಜಿಕಲ್ ಕೂಡ ಒಂದು ಸಿಸ್ಟಮ್ ಏನಿದೆ, ಮತ್ತೆ ಇವೆಲ್ಲವೂ ಕೂಡ ಒಂದು ಮೆಡಿಕಲ್ ಒಂದು ರಿಪೋರ್ಟ್ ಕೂಡ ಸಾವಿಗೆ ಏನ್ ಕಾರಣ, ಉಸಿರುಗಟ್ಟಿಸಿ ಕೊಲೆ ಮಾಡಲಾಯ್ತಾ ಅಥವಾ ನೇರವಾಗಿ ತಲೆಗೆ ಏನಾದರೂ ಬಡದು ಆಕೆಯನ್ನ ಕೊಲೆ ಮಾಡಲಾಯ್ತಾ, ಮತ್ತೆ ತುಂಡರಿಸಿರುವುದು ಯಾವ ಪರಿಯಲ್ಲಿ ಆತನ ಕತ್ತರಿಸಿರಬಹುದು ಅನ್ನೋ ಆತನ ಈ ಒಂದು ರಿಪೋರ್ಟ್ ಕೂಡ ಪೊಲೀಸರು ಕೇಳಿರುವಂತದ್ದು. ಮತ್ತೆ ಈ ನಿಟ್ಟಿನಲ್ಲಿ ಹಂತಕನ ವಿಕೃತಿಯ ಮನಸ್ಸೇನಿದೆ ಈ ರೀತಿ ಅನಾವರಣ ಆಗಿರುವಂತದ್ದು. ಆದ್ರೆ ದೆಹಲಿಯಲ್ಲಿ ನಡೆದ ಶ್ರದ್ಧಾ ಒಂದು ರೀತಿಯ ಕೊಲೆ ಒಂದು ರೀತಿಯಲ್ಲೇ ಇಲ್ಲಿ ನಡೆದಿರುವಂತದ್ದು. ಆದರೆ ಅದಕ್ಕೂ ಮಿಗಿಲಾಗಿ ಬೀಭತ್ಸವಾಗಿ ಭೀಕರವಾಗಿ ಈ ಒಂದು ಕೊಲೆ ಮಾಡಿ ಯಾರಿಗೂ ಅನುಮಾನ ಬರಬರದ ರೀತಿಯಲ್ಲಿ ಪ್ರೀ ಪ್ಲಾನ್ ಮಾಡಿ ಕೊಲೆ ಮಾಡಿ ವೆಪನ್ ಸಮೇತ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಅದ ಹಂತಕನಿಗಾಗಿ ಪೊಲೀಸರು ಸುಮಾರು 6 ತಂಡಗಳ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು. ಇನ್ನು ವೈಯಾಲಿಕಾವಲ್ ಮೃತ ಮಹಾಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಗಳು ಬಯಲಾಗ್ತಾ ಇದ್ದಾವೆ. ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ
ಮತ್ತಷ್ಟು ಮಾಹಿತಿಗಳು ಬಯಲಾಗ್ತಾ ಇರುವಂಥದ್ದು. ವೈಯಾಲಿ ಕಾವಲ್ ಮಹಾಲಕ್ಷ್ಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮರಣೋತ್ತರ ಪರೀಕ್ಷೆ ತಡವಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆಸ್ಪತ್ರೆ ಸಿಬ್ಬಂದಿಗೆ ಇನ್ನೂ ಕೂಡ ಇನ್ಕ್ವೆಸ್ಟ್ ಫಾರ್ಮ್ ಸಿಕ್ಕಿಲ್ಲ. ವೈಯಾಲಿ ಕಾವಲ್ ಮೃತ ಮಹಾಲಕ್ಷ್ಮಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂದಿರತಕ್ಕಂಥ ಅಪ್ಡೇಟ್ ಇದು. ಕೊನೆಯದಾಗಿ ಮೃತ ಮಹಿಳೆ ನೋಡಿದಂತಹ ಗಜೇಂದ್ರ ಅಂತಕ್ಕಂಥ ವ್ಯಕ್ತಿ ನೋಡಿದ್ದನ್ನುವಂತಹ ಮಾಹಿತಿ ಇದೆ. ಮಹಾಲಕ್ಷ್ಮಿಯನ್ನ ಕಳೆದ ತಿಂಗಳು ಕೊನೆ ಬಾರಿ ನೋಡಿದ್ದನಂತೆ ಗಜೇಂದ್ರ ಅಂತಕ್ಕಂಥ ವ್ಯಕ್ತಿ. ಮಹಾಲಕ್ಷ್ಮಿಯನ್ನ ಕಳೆದ ತಿಂಗಳು ಕೊನೆ ಬಾರಿ ನೋಡಿದ್ದ ಗಜೇಂದ್ರ ಮಹಾಲಕ್ಷ್ಮಿ ಬಾಡಿಗೆ ಮನೆ ಸಮೀಪದ ಕಿರಾಣಿ ಅಂಗಡಿಯನ್ನ ನಡೆಸ್ತಾ ಇದ್ದಂತೆ ಈ ಗಜೇಂದ್ರ ಅನ್ನುವಂಥ ವ್ಯಕ್ತಿ. ಪ್ರತಿನಿತ್ಯ ಕೆಲಸವನ್ನ ಮುಗಿಸಿ ಮನೆಗೆ ತೆರಳುತ್ತಾ ಇದ್ದಾಗ ಸ್ನ್ಯಾಕ್ಸ್ ಅನ್ನ ಖರೀದಿ ಮಾಡಿ ಮಹಾಲಕ್ಷ್ಮಿ ಹೋಗ್ತಾ ಇದ್ರು. ಬೆಳಗ್ಗೆ 9 ಗಂಟೆಗೆ ಹೋಗಿ ರಾತ್ರಿ 9 ಗಂಟೆಗೆ ಅವರು ವಾಪಸ್ ಬರ್ತಾ ಇದ್ರು ಅಂತ ಹೇಳಿ ಅಂಗಡಿಯ ಗಜೇಂದ್ರ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಮಹಿಳೆಯನ್ನ ನಾನು ಕೊನೆಯ ಬಾರಿ ನೋಡಿದ್ದೆ ಕಳೆದ ತಿಂಗಳು ಅಂತ ಹೇಳಿ ಗಜೇಂದ್ರ ಹೇಳಿರುವಂತದ್ದು. ಹಾಗಿದ್ರೆ 1 ತಿಂಗಳ ಕಾಲ ಮಹಿಳೆ ಎಲ್ಲಿಗೆ ಹೋಗಿದ್ರು ಅಂತಕ್ಕಂಥ ಪ್ರಶ್ನೆ ಇದೆ. ಇನ್ನ ಆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಗಂಗಾಧರ್ ಮತ್ತಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ನೋಡೋಣ. ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಭೀಕರವಾದಂತಹ ಕೊಲೆ ಮಾಡಿರುವಂಥದ್ದು. ಮಹಿಳೆಯನ್ನ 30 ಭಾಗಗಳಾಗಿ ತುಂಡರಿಸಿ ಭೀಕರತೆಯಿಂದ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. ಸದ್ಯ ಈಗ ಪೊಲೀಸರು ಹುಡುಕಾಟವನ್ನ ಕೂಡ ಹಂತಕನಿಗಾಗಿ ನಡೆಸ್ತಾ ಇರುವಂಥದ್ದು. ಸದ್ಯ ನಮ್ಮ ಜೊತೆಯಲ್ಲಿ ಸ್ಥಳೀಯರಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಮತ್ತೆ ಆ ಮನೆಯಲ್ಲಿ ಹಿಂದೆ ಅವರು ವಾಸವಾಗಿದ್ದಂಥದ್ದು, ಅವ್ರನ್ನ ಏನಾಯ್ತು, ಘಟನೆ ಹೇಗೆ ಬೆಳಕಿಗೆ ಬಂತು ಅಂತ ಕೇಳೋಣ. ಸರ್, ನಿಮ್ಗೆ ಹೇಗೆ ಗೊತ್ತಾಯ್ತು ಇಲ್ಲಿ ಈ ತರ ಆಗಿದೆ? ಏನು ಅಪೋಸಿಟ್ ಮನೆಯಲ್ಲಿ ಒಬ್ರು ಬಾಡಿಗೆಗಿದ್ದಾರೆ, ಅವರು ಕೂಡ ಊರಿಗೆ ಹೋಗಿದ್ರು. ಸೊ ನಿನ್ನೆ ಅವರು ವಾಪಸ್ ಬಂದಾಗ ಬಂದ ಮೇಲೆ ಬಟ್ಟೆಗಳೇನಿದೆ ಅದನ್ನೆಲ್ಲ ಒಗೆದಾಕಿ ಅದನ್ನ ಒಣ ಹಾಕ್ಬೇಕಾದ್ರೆ ಬಾಗಿಲು ಮತ್ತೆ ಕಿಟಕಿಯಿಂದ ಹುಳಗಳನ್ನ ಬಂದಿರೋದನ್ನ ನೋಡಿ ವಾಸನೆ ಬರ್ತಾ ಇದೆ ಅಂತ ಹೇಳಿ ಅವರ ತಾಯಿ ಮತ್ತೆ ಅವರ ಅಕ್ಕನಿಗೆ ಇಂಟಿಮೇಟ್ ಮಾಡಿದ್ದಾರೆ. ಅವರು ಅದು ಅವ್ರು ಬಂದ ಮೇಲೆ ಬಿಲ್ಡಿಂಗ್ ಮೇಂಟೆನೆನ್ಸ್ ಏನಿದೆ ಅವ್ರ ಹತ್ರ ಒಂದು ಡೂಪ್ಲಿಕೇಟ್ ಕೀ ಇರುತ್ತೆ. ಸೊ ಆ ಒಂದು ಕೀನ ತಗೊಂಡು ಓಪನ್ ಮಾಡಿ ನೋಡಿದಾಗ ಅವ್ರ ತಾಯಿ ಮತ್ತೆ ಅವ್ರ ಅಕ್ಕ ಏನು ಓಪನ್ ಮಾಡಿದ್ರು, ಆಗ ಅದು ಗೊತ್ತಾಯ್ತು. ಅಂದ್ರೆ ಈ ತರ ಮಾಡಿದ್ದಾರೆ, ಫ್ರಿಜ್ ಅಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಾಯ್ತು, ಕಟ್ ಮಾಡಿ ತುಂಡರಿಸಿ ಇಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಅದಾದ ನಂತರ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿ ಅವ್ರು ಬಂದು ಚೆಕ್ ಮಾಡಿ ಇದು ಮಾಡಿದ್ರು. ಸಹಜವಾಗಿ ಈ ಏರಿಯಾದಲ್ಲಿ ನೋಡೋದಾದ್ರೆ ಆ ಮಹಿಳೆ ಆ ಜೊತೆಗೆ ಮಾತಾಡ್ತಾ ಇದ್ದು ಅಥವಾ ಗೊತ್ತಾಗಿರಲ್ವಾ ಕಳೆದೇನು ಓಡಾಡ್ತಾ ಇದ್ರಲ್ಲ? ಅಂದ್ರೆ ಕಳೆದ 5 ತಿಂಗಳಿಂದ ಅವ್ರನ್ನ ಅಂದ್ರೆ ಇದಾರೆ, ಇಲ್ಲಿ ಇದೇ ಏರಿಯಾದಲ್ಲಿ ವಾಸವಾಗಿದ್ದಾರೆ. ಅಂಗಡಿ ಕೂಡ ಬರ್ತಾ ಇದ್ರು, ಐಟಮ್ ತಗೊಂಡು ಹೋಗ್ತಾ ಇದ್ರು. ಸಂಜೆ ಬಂದಾಗ ಸ್ನಾಕ್ಸ್ ಏನಾದ್ರು ಬೇಕಿದ್ರೆ ತಗೊಂಡು ಹೋಗ್ತಾ ಇದ್ರು. ಊಟಕ್ಕೆ ಏನ್ ಬೇಕು ಅದನ್ನ ತಗೊಂಡು ಹೋಗ್ತಾ ಇದ್ರು ಅಂಗಡಿಯಿಂದ. ತಗೊಂಡೋಗಿ ಅವರು ಇದು ಮಾಡ್ತಾ ಇದ್ರು. ಅಂದ್ರೆ ಶಾಂತ ಸ್ವಭಾವಿನೇ ಆಗಿದ್ರು, ಯಾರ ಹತ್ರ ಏನು ಗಲಾಟೆ ಎಲ್ಲ ಏನಿರ್ಲಿಲ್ಲ. ಬರ್ತಾ ಇದ್ರು, ಅವ್ರ ಕೆಲಸ ಏನಿದೆ ಅವ್ರು ಇದು ಮಾಡ್ಕೊಂಡು ಹೋಗ್ತಾ ಇದ್ರು. ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತಾ ಇದ್ದಿದ್ದು ಅವರು ಕೂಡ. ಅದ್ ಬಿಟ್ರೆ ಬೇರೆ ಏನು ಆತರ ಏನು ಇದಿರ್ಲಿಲ್ಲ. ಅವರೊಬ್ಬರೇ ಮನೇಲಿ ಇದ್ದಿದ್ದ ಅಥವಾ ಬೇರೆ ಯಾರಾದ್ರೂ ಜೊತೆ? ಅಂದ್ರೆ ಆ ಮನೆಯಲ್ಲಿ ಅವರೊಬ್ಬರೇ ಇದ್ದಿದ್ದು, ಸಿಂಗಲ್ ವಿಮೆನ್ ಇದ್ದಿದ್ದು ಅಷ್ಟೇನೆ. ಸರ್, ನೀವು ಕೂಡ ಹಿಂದೆ ಅದೇ ಒಂದು ಮನೆಯಲ್ಲಿ ವಾಸವಾಗಿದ್ರಿ ಅಂತ ಎಷ್ಟು ದಿನದ ಹಿಂದೆ ನೀವು ಖಾಲಿ ಮಾಡಿದ್ರಿ? 2 ವರ್ಷ ಆಯ್ತು ನಾವು ಆ ಮನೆ ಖಾಲಿ ಮಾಡಿ. ಅದಾದ್ಮೇಲೆ ಮನೆ ಖಾಲಿಯಾಗೇ ಇತ್ತು ಅದು. ಸೊ ಅದಾದ ನಂತರ ಇವರು ಒಂದು 5 ತಿಂಗಳ ಹಿಂದೆ ಬಂದು ವಿಚಾರಿಸಿ ಖಾಲಿ ಇದೆ ಅಂತ ಗೊತ್ತಾದ್ಮೇಲೆ ಅವರಲ್ಲಿ ಬಂದ್ರು, ಆ ಮನೆಗೆ ಬಂದಿದ್ದಾರೆ. ನೀವು ನೋಡೋ ತರ ಜೊತೆ ಲೇಡಿ ಜೊತೆ ಯಾರೋ ಬರೋದು ಹೋಗೋದು ಆ ತರ ಏನಾದ್ರು? ಪಿಕಪ್ ಡ್ರಾಪ್ ಮಾಡ್ತಾ ಇದ್ರು. ಒಂದು ಹುಡುಗ ಬರ್ತಾ ಇದ್ದ, ಡ್ರಾಪ್ ಮಾಡಿ ಪಿಕಪ್ ಮಾಡಿ ಹೋಗ್ತಾ ಇದ್ದ. ಬೆಳಿಗ್ಗೆ ಬಂದು ಕರ್ಕೊಂಡು ಹೋಗ್ತಾ ಇದ್ದ, ಮತ್ತೆ ಸಂಜೆ ಡ್ರಾಪ್ ಮಾಡಿ ಹೋಗ್ತಾ ಇದ್ದ. ಅದ್ ಬಿಟ್ರೆ ಬೇರೆ ಏನು ಅಂದ್ರೆ ಸಸ್ಪಿಷನ್ಸ್ ಆತರ ಎಲ್ಲ ಏನು ಇರಲಿಲ್ಲ. ಬಂದು ಡ್ರಾಪ್ ಮಾಡಿ ಹೋಗ್ತಾ ಇದ್ರು, ಫ್ರೆಂಡ್ ಅನ್ಕೊಂಡು ನಾವು ಕೂಡ ಸುಮ್ಮನೆ ಇದ್ವಿ. ಸೊ ಅದ್ ಬಿಟ್ರೆ ಬೇರೆ ಏನು ಅಂದ್ರೆ ಸಸ್ಪೆಕ್ಟ್ ಮಾಡಬೇಕು ಅವ್ರನ್ನ, ಇಲ್ಲ ಈ ತರ ಆಗತ್ತೆ ಅನ್ನೋದು ಯಾರಿಗೂ ಏನು ಗೊತ್ತಿರಲಿಲ್ಲ. ಬರೋದು ಹೋಗೋದು ಎಲ್ಲ ಫ್ಯಾಮಿಲಿಯಿಂದ ಯಾರು ಇರಲಿಲ್ಲ. ಆಕೆ ಒಂಟಿಯಾಗಿ ಇಲ್ಲಿ ಇರ್ತಾ ಇದ್ದಿದ್ದು. ಸೊ ಯಾರು ಬರ್ತಾ ಇರ್ಲಿಲ್ಲ. ಅಷ್ಟಾಗಿ ಅವ್ರ ಫ್ಯಾಮಿಲಿಯವರು ಕೂಡ ಯಾರು ಬರ್ತಾ ಇರ್ಲಿಲ್ಲ ಇಲ್ಲಿಗೆ. ಈ ತರ ಆಗತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಆಕೆ ತನ್ನ ಕೆಲಸ ಏನಾಯ್ತು, ತನ್ನ ಕೆಲಸ ಏನಿದೆ ಅದನ್ನ ಮಾಡ್ಕೊಂಡು ಬೆಳಿಗ್ಗೆ ಹೋಗ್ತಾ ಇದ್ರು, ಬರ್ತಾ ಇದ್ರು ಅಷ್ಟೇನೆ ಹೊರತು ಯಾವುದೇ ರೀತಿಯಾದಂತ ಒಂದು ಏನು ಅನುಮಾನಾಸ್ಪದವಾಗಿ ಏನೂ ಇರಲಿಲ್ಲ. ಇದಿಷ್ಟು ಸ್ಥಳೀಯರ ಮಾತು. ಕ್ಯಾಮರಾ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು. ಒಂದು ಕಡೆ ಮಹಿಳೆಯನ್ನ ಹತ್ಯೆ ಮಾಡಿ 59 ಪೀಸ್ ಮಾಡಿರುವಂಥದ್ದು, ಮತ್ತೊಂದು ಕಡೆ ಕಾರೊಂದರಲ್ಲಿ ಕೊಳೆತ ಸ್ಥಿತಿಯಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಕಾರಿನಲ್ಲಿ ಕೊಳೆತ ಸ್ಥಿತಿಯಲ್ಲಿರ್ತಕ್ಕಂತಹ ಅಪರಿಚಿತ ವ್ಯಕ್ತಿಯ ಶವ. ಚಾಮರಾಜನಗರದ ಕೊಳ್ಳೇಗಾಲ ಬಳಿ ನಡೆದಿರ್ತಕ್ಕಂತಹ ಘಟನೆ. ಆಸ್ಪತ್ರೆ ಸಿಬ್ಬಂದಿಗೆ ಇನ್ನೂ ಇನ್ಕ್ವೆಸ್ಟ್ ಫಾರ್ಮ್ ಸಿಕ್ತಿಲ್ಲ. ಮಹಾಲಕ್ಷ್ಮಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ದಿಲೀಪ್ ತಂಡದಿಂದ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ.
ಕೆಲ ಹೊತ್ತಿನಲ್ಲಿ ಆಗಮಿಸಲಿರುವಂತಹ ಮಹಾಲಕ್ಷ್ಮಿ ಕುಟುಂಬ. ಇನ್ಕ್ವೆಸ್ಟ್ ಸಲ್ಲಿಕೆ ಬಳಿಕವೇ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗುತ್ತೆ ಅಂತಕ್ಕಂಥ ಮಾಹಿತಿ ಇದೆ. ಡಾಕ್ಟರ್ ದಿಲೀಪ್ ತಂಡದಿಂದ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗುತ್ತೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಒಂದು ಕಡೆ ಮಹಿಳೆಯ ಹತ್ಯೆಯಾಗಿರ್ತಕ್ಕಂಥ ಮಹಿಳೆ, ಮತ್ತೊಂದು ಕಡೆ ಆಕೆಯ ಮರಣೋತ್ತರ ಪರೀಕ್ಷೆಯನ್ನು ನಡೆಸಬೇಕಾಗಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಗಂಗಾಧರ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಈ ಮಹಿಳೆಯ ಹತ್ಯೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವ ಹಾಗಿದೆ. ಏನಾಯ್ತು ಈಗ? ಏನು ಅಪ್ಡೇಟ್ಸ್ ಬರ್ತಾ ಇದೆ? ಯಾವ ಹಂತದಲ್ಲಿದೆ ತನಿಖೆ? ರಾಘವೇಂದ್ರ ಗುಡಿ, ಪ್ರಮುಖವಾಗಿ ಈ ಒಂದು ಭೀಕರತೆ ಕೊಲೆಯನ್ನ ಪೊಲೀಸರು ಗಂಭೀರವಾಗಿ ಪರಿಗಣಿಸಿರುವಂತದ್ದು. ಅದೇ ರೀತಿಯಾಗಿ ಯಾರ್ಯಾರು ಆ ಮಹಾಲಕ್ಷ್ಮಿಯ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅದರ ಬಗ್ಗೆ ಟ್ರ್ಯಾಕ್ ಅನ್ನ ಮಾಡಲಾಗ್ತಾ ಇದೆ. ಮತ್ತೆ ಸಿಡಿಆರ್ ಅನ್ನ ತೆಗೆದು ಯಾರು ಕ್ಲೋಸ್ ಅಲ್ಲಿ ಇದ್ರು ಕಾಂಟ್ಯಾಕ್ಟ್ ಅಲ್ಲಿ ಕೊನೆಯದಾಗಿ ಕರೆಗಳನ್ನ ಮಾಡಿರುವಂತಾರೆ ಯಾರು ಅನ್ನೋದ್ರ ಬಗ್ಗೆ ಪರಿಶೀಲನೆ ಕೂಡ ಮಾಡಲಾಗ್ತಾ ಇರುವಂತದ್ದು. ಅದರಲ್ಲಿ ಓರ್ವನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ಜೊತೆಗೆ ಒಬ್ಬ ಮೆನ್ಸ್ ವೇರ್ ಅಲ್ಲಿ ಅಂದ್ರೆ ಸೆಲೂನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಜೊತೆ ಆಕೆ ಜೊತೆ ಹೆಚ್ಚು ಒಡನಾಟದಲ್ಲಿದ್ದ. ಕಳೆದ 2 ತಿಂಗಳ ಹಿಂದೆ ಅಷ್ಟೇ ಇಬ್ಬರಿಗೂ ಕೂಡ ವೈಮನಸ್ಸು ಉಂಟಾಗಿತ್ತು. ಹೀಗಾಗಿ ಆತ ಇಲ್ಲಿ ಬಂದು ಹೋಗಿರಬಹುದು ಅನ್ನೋ ಅನುಮಾನ ಕೂಡ ಈಗ ಪೊಲೀಸರಲ್ಲಿ ಇರುವಂತದ್ದು. ಸ್ಥಳೀಯರಿಂದಲೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಿ ಮತ್ತೆ ಆಕೆ ಜೊತೆ ಕೆಲಸದಲ್ಲಾಗಿರ್ಬೋದು ಅಥವಾ ಓಡಾಟ ಪಿಕಪ್ ಡ್ರಾಪ್ ಮಾಡ್ತಾ ಇರುವಂತದ್ದಾಗಿರ್ಬೋದು, ಇದರ ಮಧ್ಯೆ ಬೇರೆ ಯಾರಾದ್ರೂ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಆ ಮಹಿಳೆ ಜೊತೆ ಇದ್ರ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಈಗಲೂ ಕೂಡ ಇನ್ನಷ್ಟು ಅದ್ರ ಬಗ್ಗೆ ಪರಿಶೀಲನೆ ಕೂಡ ಮಾಡಬೇಕಾಗುತ್ತೆ ಅಂತ. ಇದೇ ಒಂದು ಹಳೆ ಕಟ್ಟಡದ ಮೊದಲ ಮಹಡಿಯಲ್ಲಿ ಈ ಒಂದು ಅವರು ಮಹಿಳೆ ಮಹಾಲಕ್ಷ್ಮಿ ವಾಸವಾಗಿದ್ದಂಥದ್ದು. ಒಳಗಡೆ ಫ್ರಿಡ್ಜ್ ಅಲ್ಲಿ ಅಲ್ಲೆಲ್ಲವೂ ಕೂಡ ಹುಳುಗಳು ಒಳಗಡೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ಥಳೀಯ ಪಕ್ಕದ ಮನೆಯವರು ನೋಡಿಕೊಂಡು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಆದ್ರೆ ಫ್ರಿಡ್ಜ್ ಅಲ್ಲಿ ಅಂದ್ರೆ ಮುಂಡ ರುಂಡ ಇವೆಲ್ಲ ಕೂಡ ಬೇರ್ಪಡಿಸಿ ದೇಹದ ತುಂಡುಗಳನ್ನ ಎಲ್ಲವೂ ಕೂಡ ಛಿದ್ರವಾಗಿ ಕತ್ತರಿಸಿ ಆ ತುಂಡುಗಳನ್ನ ಫ್ರಿಡ್ಜ್ ಅಲ್ಲಿ ಇಟ್ಟಿರುವಂತದ್ದೇನಿದೆ, ಇದೆಲ್ಲವೂ ಮಧ್ಯೆ ಕಳೆದ 2-3 ದಿನಗಳ ಹಿಂದೆ ಅಷ್ಟೇ ಆತ ಬಂದು ಬಾಗಿಲನ್ನು ಓಪನ್ ಮಾಡಿ ಹೋಗಿದ್ದಾನೆ. ಅಂದ್ರೆ ಆತ ಘಟನೆ ನಡೆದು ಸುಮಾರು 10 ದಿನಗಳ ಮೇಲೆ ಆಗಿರುವಂತದ್ದು. ಆದ್ರೆ ಇದುವರೆಗೂ ಕೂಡ ಯಾರಿಗೂ ಗೊತ್ತಾಗ್ಲಿಲ್ಲ ಅನ್ನೋ ಕಾರಣಕ್ಕೆ 2-3 ದಿನಗಳಿಂದ ಬಂದು ಆತ ಓಪನ್ ಮಾಡಿ ಹೋಗಿದ್ದಾನೆ ಅನ್ನೋ ಸಸ್ಪೆಕ್ಟ್ ಮಾಡಲಾಗಿದೆ. ಆದ್ರೆ ಇದುವರೆಗೂ ಕೂಡ ಯಾರು ಆ ಕೊಲೆಯನ್ನ ಮಾಡಿದ್ದಾರೆ ಅನ್ನೋದು ಸಾಕಷ್ಟು ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಂದು ಆಕೆ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಆತ್ಮೀಯವಾಗಿ ಸಲುಗೆಯಿಂದಂತದ್ದಾಗಿರ್ಬೋದು ಅಥವಾ ಅವನ ಪತಿ ಏನಿದ್ದಾರೆ ಆತನ ಮೇಲೆ ಕೂಡ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಹೀಗಾಗಿ ಯಾರು ಈ ಕೊಲೆಯನ್ನ ಗಂಗಾಧರ್, ನೀವೊಂದು ಮಾಹಿತಿಯನ್ನ ಕೊಡ್ತಾ ಇದ್ರಿ, ಆ ಮಹಿಳೆ ಕನ್ವರ್ಟ್ ಆಗಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಏನ್ ಆಂಗಲ್ ಅದು? ಯಾವ ರೀತಿಯಾಗಿ ಕನ್ವರ್ಷನ್ ಅಂದ್ರೆ ಯಾವ ಧರ್ಮದಿಂದ ಮತಾಂತರ ಆಗಿದ್ದಾರಾ ಅಥವಾ ಏನು ಅಂತ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಕೊಡೋಕ್ಕಾಗತ್ತಾ? ಎಸ್ ರಾಘವೇಂದ್ರ ಗುಡಿ, ಪ್ರಮುಖವಾಗಿ ಅಂದ್ರೆ ಈ ಬಗ್ಗೆ ಒಂದು ಆಯಾಮದಲ್ಲಿ ಒಂದು ಅನುಮಾನದ ಆಧಾರಿತವಾಗಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಆದ್ರೆ ಮಹಿಳೆ ಏನಾದ್ರೂ ಮತಾಂತರ ಆಗಿದ್ದಂತಹ ಸಂದರ್ಭದಲ್ಲಿ ಏನಾದ್ರೂ ಈ ರೀತಿಯ ಸಮಸ್ಯೆ ಆಗಿತ್ತಾ ಅನ್ನೋ ಅನುಮಾನದಲ್ಲಿ ಒಂದು ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸ್ಪಷ್ಟವಾಗಿ ಆಕೆಯೇ ಮತಾಂತರವಾಗಿರುವಂತಹ ಬಗ್ಗೆ ಅಧಿಕೃತವಾದಂತಹ ಮಾಹಿತಿ ಬಂದಿಲ್ಲ. ಆದ್ರೆ ಒಂದು ಆಯಾಮ ಅಂದ್ರೆ ಪೊಲೀಸರು ಸುಮಾರು 4-5 ಆಯಾಮದಲ್ಲಿ ಒಂದೊಂದು ಆತ್ಮೀಯವಾಗಿದ್ದಂತದ್ದಾಗಿರ್ಬೋದು, ಫ್ಯಾಮಿಲಿ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಆಗಿರ್ಬೋದು ಅಥವಾ ಫ್ರೆಂಡ್ ಕೆಲಸ ಮಾಡ್ತಾ ಇರುವಂತಹ ಒಂದು ವಿಚಾರ ಆಗಿರ್ಬೋದು, ಮತ್ತೆ ಆಕೆಯ ವೈಯಕ್ತಿಕ ಒಂದು ಲೈಫ್ ಸ್ಟೈಲ್ ಏನಿದೆ ಅದರ ವಿಚಾರವಾದ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆಕೆ ಇದ್ದಂತಹ ವಿಚಾರ ಆಗಿರ್ಬೋದು, ಎಲ್ಲಾ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈ ಮತಾಂತರದ ವಿಚಾರವಾಗಿ ಕೂಡ ಕೆಲವಷ್ಟು ಅನುಮಾನಗಳಿದ್ದು ಆಕೆಯ ಬಿಹೇವಿಯರ್ ಅಲ್ಲಿ ಹೇಗೆಲ್ಲ ಬದಲಾವಣೆಗಳಾಗಿತ್ತು, ಲೈಫ್ ಸ್ಟೈಲ್ ಅಲ್ಲಿ ಏನ್ ಬದಲಾವಣೆಗಳಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಅದರ ಆದಾಯದಲ್ಲಿ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಆ ವಿಚಾರವಾಗಿ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆಕೆಯ ಜೊತೆ ಯಾರು ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಂತಹ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಕೂಡ ಮತ್ತೆ ಜೊತೆಯಲ್ಲಿ ಫೋನ್ ಕಾಲ್ ಡೀಟೇಲ್ಸ್ ಅಲ್ಲಿ ಮತ್ತೆ ಆಕೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಪೋಸ್ಟ್ ಮಾಡ್ತಾ ಇದ್ದಂತಾಗಿರ್ಬೋದು, ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ತಾ ಇದ್ದಂತೂ ಯಾವ ಧರ್ಮದ ವಿಚಾರವಾಗಿ ಈ ಎಲ್ಲ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮತಾಂತರ ವಿಚಾರವಾಗಿ ಅಧಿಕೃತ ಮಾಹಿತಿ ಗೊತ್ತಾಗಬೇಕಾಗಿರುವಂತದ್ದು. ಆದ್ರೆ ಈ ಸಾಕಷ್ಟು ಅನುಮಾನಗಳು, ಶಂಕೆ ಇದ್ದು ಅದರ ಆಧಾರಿತವಾಗಿ ತನಿಖೆಯನ್ನ ಮಾಡಲಾಗ್ತಾ ಇರುವಂತದ್ದು. ರಾಘವೇಂದ್ರ ಗುಡಿ, ನಮ್ಮಪ್ಪ ಯಾರು ಗೊತ್ತಾ? ಈ ಡೈಲಾಗ್ ಇದೆಯಲ್ಲ, ಎಷ್ಟು ಜನ ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳನ್ನ ಹಾಳು ಮಾಡಿದೆ. ಇಲ್ಲೂ ಕೂಡ ಅಂಥದ್ದೇ ಒಂದು ಸ್ಟೋರಿ ಇದು. ಸೆಕ್ಯೂರಿಟಿ ಗಾರ್ಡ್ ಮೇಲೆ ಯುವಕನೊಬ್ಬ ಹಲ್ಲೆ ಮಾಡ್ತಾನೆ. ಸೆಕ್ಯೂರಿಟಿ ಗಾರ್ಡ್ ಮೇಲೆ ಯುವಕನೊಬ್ಬ ಹಲ್ಲೆ ಮಾಡುವಂಥದ್ದು. ಯಾಕೆ ಹಲ್ಲೆ ಮಾಡ್ತೀಯ ಅಂತ ಕೇಳಿದ್ರೆ, ನಾನು IPS ಅಧಿಕಾರಿ ಮಗ ಅಂತ ಹೇಳಿ ದರ್ಪವನ್ನ ತೋರಿದ್ದಾನೆ ಯುವಕ. ಬೆಂಗಳೂರಿನ ಕುಂಬಳಗೋಡಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಪ್ರಾವಿಡೆಂಟ್ ಸನ್ವರ್ತ್ ಅಪಾರ್ಟ್ಮೆಂಟ್ ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಇಬ್ಬರು ಯುವತಿಯರನ್ನ ಆತ ಕರೆತಂದಿದ್ದಂತೆ.
ಅಪಾರ್ಟ್ಮೆಂಟ್ಗೆ 12 ಗಂಟೆ ಬಳಿಕ ಮತ್ತೊಬ್ಬ ಹುಡುಗಿ ಕೂಡ ಬರ್ತಾರೆ. ಅಪರಿಚಿತರ ಪ್ರವೇಶ ಇಲ್ಲ ಅಂತ ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ದಕ್ಕೆ ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ದ ಅಂತಕ್ಕಂಥ ಆರೋಪ ಇರುವಂಥದ್ದೀಗ. ಕೋಪದಿಂದ ಸೆಕ್ಯೂರಿಟಿ ಗಾರ್ಡ್ ಮೇಲೆ ವರುಣ್ ಹಲ್ಲೆಯನ್ನ ಮಾಡ್ತಾನೆ. ಹಲ್ಲೆಯಿಂದ ಕಿವಿ ನನಗೆ ಕೇಳಿಸ್ತಾ ಇಲ್ಲ ಅಂತ ಹೇಳಿ ಸೆಕ್ಯೂರಿಟಿ ಗಾರ್ಡ್ ಈಗ ದೂರನ್ನ ಕೊಟ್ಟಿದ್ದಾರೆ. ಈ ವ್ಯಕ್ತಿ ನನ್ನ ಮೇಲೆ ಹಲ್ಲೆಯನ್ನ ಮಾಡ್ದ ಅಂತ ಹೇಳಿ. ಪುನೀತ್ ಅಂತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ ಹಲ್ಲೆಗೊಳಗಾದಂತ ವ್ಯಕ್ತಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ರಾತ್ರಿ 12 ಆಗಿದೆ, ಮಧ್ಯರಾತ್ರಿ ಹುಡುಗಿನ ಕರೆತಾ ಇದ್ದಾನೆ. ಅಪರಿಚಿತರಿಗೆ ಎಂಟ್ರಿ ಇಲ್ಲಪ್ಪ, ಆ ತರ ರಾತ್ರಿ ಕರೆತರಬೇಡ ಅಂತ ಹೇಳಿದ್ದಕ್ಕೆ ಆ ಯುವಕ ಹಲ್ಲೆಯನ್ನ ಮಾಡ್ತಾನೆ ಸೆಕ್ಯೂರಿಟಿ ಗಾರ್ಡ್ ಮೇಲೆ. ಅದಷ್ಟೇ ಅಲ್ಲ, ನಮ್ಮಪ್ಪ ದೊಡ್ಡ ಅಧಿಕಾರಿ, ನಾನು IPS ಅಧಿಕಾರಿ ಮಗ, ನನ್ನನ್ನೇ ತಡಿತೀಯಾ ಅಂತ ಹೇಳಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾನೆ ಅಂತಕ್ಕಂಥ ಆರೋಪ ಇರೋದು ದೃಶ್ಯದಲ್ಲೂ ನೋಡ್ತಾ ಇದ್ದೀವಿ. ಹಲ್ಲೆಯನ್ನ ಮಾಡ್ತಾ ಇರುವಂತದ್ದು. ನಾನೇ ಮಾತಾಡಿ ಸರ್. 12 ಗಂಟೆ ಮೇಲೆ ಅಲೌಡ್ ಇರೋದಿಲ್ಲ. ಅಲೌಡ್ ಇಲ್ಲ ಅಂದ್ರೆ ರೆಸಿಡೆಂಟ್ ಏನ್ ಮಾಡಬೇಕು? ರೆಸಿಡೆಂಟ್ ಏನ್ ಮಾಡಬೇಕು ಸರ್? ಇಲ್ಲಿ ಫ್ಯಾಮಿಲಿ ಫ್ಲಾಟ್ಗೆ ಒಂದು ನಿಮಿಷ ಇದೆ ಸರ್. ಓಕೆ ಸರ್, ಸರಿ ಸರ್, ಆಯ್ತು. ಒಂದು ನಿಮಿಷ ಸರ್, ಸರಿ ಸರ್. ಒಂದು ನಿಮಿಷ. ಯಾರು ಗೊತ್ತಲ್ಲ ನಾನು? ಯಾರು ಗೊತ್ತಲ್ಲ ನಿಮಗೆ? ಸರಿ ಸರ್, ಸರಿ ಸರ್, ಗೊತ್ತಿದೆ ಸರ್. ಮಾತಾಡ್ತೀನಿ ಸರ್. ಬಿಡ್ತೀನಿ. ಯಾರು ನೀನು? ಕಮಿಟಿ ಮೆಂಬರ್ ಇಲ್ಲ ಕೆಲಸ ಇರ್ತಾ ನಾಳೆ ಬೆಳಗ್ಗೆ ನೀನು? ನಾಳೆ ಬೆಳಗ್ಗೆ ಕೆಲಸ ಇರ್ತಾ ನೀನು? ಅದ್ಯಾರು ಗೊತ್ತಾ ನಿಮಗೆ? ಸರಿ ಸರ್. ಡಿಸಿಪಿ ಮಗ ನಾನು. ಯಾರತ್ತ ಮಾತಾಡ ಫೋನ್ ಕರೋ ಸರ್. ಯಾರತ್ತ ಮಾತಾಡೋದು ನೀನು? ಸರಿ ಸರ್. ಫೋನ್ ಕರೋ ಸರ್. ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಮಗ ಅಂತೆ ಈತ. ನಿಜಕ್ಕೂ ಕೂಡ ಈ ವ್ಯಕ್ತಿಯ ಅಪ್ಪ ಹೆಮ್ಮೆ ಪಟ್ಕೊಂಡಿರ್ತಾನೆ. ನನ್ನ ಮಗ ಇಬ್ಬರು ಹುಡುಗಿಯರನ್ನು ಕರೆದುಕೊಂಡು ಹೋಗಿದ್ದ, ನನ್ನ ಹೆಸರನ್ನ ಹೇಳಿ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ ಅಂತ ಹೇಳಿ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಆ ವ್ಯಕ್ತಿ ಪಾಪ ಸೆಕ್ಯೂರಿಟಿ ಗಾರ್ಡ್ ಏನು ಹೇಳ್ತಿಲ್ಲ, ಸರ್ 12 ಗಂಟೆ ಆದ್ಮೇಲೆ ನಾವು ಅಪರಿಚಿತರನ್ನ ಒಳಗಡೆ ಬಿಡೋದಿಲ್ಲ, ರೂಲ್ಸ್ ಇದೆ ಅಂತ ಹೇಳಿ ಅಷ್ಟಕ್ಕೆ ಹಲ್ಲೆಯನ್ನ ಮಾಡೋದಕ್ಕೆ ಮುಂದಾಗ್ತಾನೆ. ಅವಾಚ್ಯ ಶಬ್ದದಿಂದ ನಿಂದಿಸ್ತಾನೆ. ನಮ್ಮಪ್ಪ ಯಾರು ಗೊತ್ತಾ, ನಾನು ಯಾರು ಗೊತ್ತಾ, ನಾಳೆ ನಿನ್ನ ಕೆಲಸದಲ್ಲಿ ಇರ್ತೀಯ ಅಂತ ಸವಾಲ್ ಬೇರೆ ಹಾಕ್ತಾನೆ. ಹಾಗಿದ್ರೆ ಅವ್ನು ತನ್ನ ಕೆಲಸ ಮಾಡಬಾರ್ದ? ಇಲ್ಲಿ ನಾಳೆ ಏನೇ ಸಮಸ್ಯೆ ಆದರೂ ಅಗೇನ್ ಕೇಳೋದು ಇದೇ ಸೆಕ್ಯೂರಿಟಿ ಗಾರ್ಡ್ಗಳನ್ನ, ನೀವೇನು ಮಾಡ್ತಾ ಇದ್ರಿ, ಹೇಗೆ ಒಳಗಡೆ ಬಿಟ್ರಿ ಅಂತ ಹೇಳಿ. ಈ ರೀತಿಯಾಗಿರ್ತಕ್ಕಂಥ ದರ್ಪ ತೋರುವಂಥವ್ರು. ಈಗ ಸದ್ಯ ವ್ಯಕ್ತಿಯಲ್ಲಿದ್ದಾನೆ, ಆ ಯುವಕ ಎಲ್ಲಿದ್ದಾನೆ ಗೊತ್ತಲ್ಲ, 21 ವರ್ಷ ಅಂತೆ ಈತನಿಗೆ. ಈತನ ಮೇಲೆ ಆರೋಪ ಕೇಳಿ ಬಂದಿರುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ. ಫೋಟೋಲ್ಲಿ ಯಾವುದೋ ಜೊತೆಯಲ್ಲಿ ಫೋನ್ನಲ್ಲಿ ಮಾತನಾಡ್ತಿರುವಂತೆ ವ್ಯಕ್ತಿ ಆತನೇ ಹಲ್ಲೆ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ನಾನೇ ಮಾತಾಡಿ ಸರ್. 12 ಗಂಟೆ ಮೇಲೆ ಅಲೌಡ್ ಇರೋದಿಲ್ಲ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಫೋನದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಮಂಜುನಾಥ್, ಇವರಪ್ಪ ಯಾರು ಅಂತ, ಯಾರ DCP? ರಾಘವೇಂದ್ರ, ಇಲ್ಲಿವರೆಗೂ ಕೂಡ ಯಾರು ಅವ್ರ ತಂದೆ ಅಂತ ಗೊತ್ತಾಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು DCP ಮಗ ಅಂತ ಹೇಳಿ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಏನೊಂದು ಪ್ರಾವಿಡೆಂಟ್ ನಾರ್ತ್ ವರ್ತ್ ಅಪಾರ್ಟ್ಮೆಂಟ್ ಇದೆ. ರಾತ್ರಿ ಸುಮಾರು 11 ಗಂಟೆ 12 ಗಂಟೆ ಮೇಲೆ ಆದ್ರೆ ಗೇಟೆಡ್ ಕಮಿಟಿ ಆಗಿರೋದ್ರಿಂದ ಅಲ್ಲಿ ಯಾರಿಗೂ ಕೂಡ ಮನೆ ಅಂದ್ರೆ ಒಳಗಡೆಗೆ ಮತ್ತೆ ಹೊರಗಡೆ ಹೋಗೋಕೆ ಬಿಡಲ್ಲ. ಆ ರೀತಿಯಾಗಿ ಒಂದು ಕಮಿಟಿ ಒಂದು ತೀರ್ಮಾನವನ್ನ ತಗೊಂಡಿರ್ತಕ್ಕಂಥದ್ದು. ಸದ್ಯಕ್ಕೆ ಇದೇ ರೀತಿಯಾಗಿ 11 ಗಂಟೆ ಅಥವಾ 10:30 ಕೂಡ 3 ಜನ ಯುವತಿಯರೊಂದಿಗೆ ಈತ ತೆರಳಿದ್ದ ಒಳಗಡೆಗೆ. ಮತ್ತೆ 12 ಗಂಟೆಯ ನಂತರ ಕೂಡ ಈತ ಇನ್ನೊಂದು ಯುವತಿಯರ ಜೊತೆಗೆ ಬಂದಿದ್ದ ಅನ್ನೋದು ಮಾಹಿತಿ ಮೇರೆಗೆ ಅಲ್ಲಿ ಗೇಟೆಡ್ ಕಮಿಟಿ ಆಗಿರೋದ್ರಿಂದ ಒಂದು ತೀರ್ಮಾನ ತಗೊಂತಾರೆ. 12 ಗಂಟೆ ಮೇಲೆ ಯಾವುದೇ ವಿಸಿಟರ್ಸ್ ನ ಒಳಗಡೆ ಬಿಡಬೇಡಿ, ಬೆಳಗಿನ ಜಾವ 5 ಗಂಟೆವರೆಗೂ ಕೂಡ. ಅದೇ ರೀತಿಯಾಗಿ ಸೆಕ್ಯೂರಿಟಿ ಅಲ್ಲಿ ಬಂದಂತ ಏನೊಂದು ಯುವಕ ಏನ್ ವರುಣ್ ಅಂತ ಬಂದಿದೆ, ಆತನ ಜೊತೆಗೆ ಯುವತಿ ಏನ್ ಬಂದಿದ್ರೆ ಅವ್ರನ್ನೆಲ್ಲರನ್ನೂ ಕೂಡ ಅವಾಯ್ಡ್ ಮಾಡ್ತಾನೆ, ಬಿಡೋದಿಲ್ಲ ಸರ್ ಒಳಗಡೆ, ನೀವು ಬೇಕಾದ್ರೆ ಹೋಗಿ, ನೀವು ರೆಸಿಡೆಂಟ್ ಆಗಿದ್ರೆ ನೀವು ಒಳಗಡೆ ಹೋಗಿ ಅಂತ ಹೇಳ್ತಾರೆ. ಆದ್ರೆ ಈತ ರಾಯಲ್ ಎನ್ಫೀಲ್ಡ್ ಅಲ್ಲಿ ಬಂದು ಏಕಾಏಕಿ ಸೆಕ್ಯೂರಿಟಿ ಮೇಲೆ ಹಲ್ಲೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಕಿವಿಯ ಒಂದು ತಮಟೆ ಭಾಗದಲ್ಲಿ ಕೂಡ ರಕ್ತವನ್ನು ಕೂಡ ಬಂದಿರ್ತಕ್ಕಂಥದ್ದು. ಸದ್ಯಕ್ಕೆ ರಾಮನಗರ ಏನ್ ರೂರಲ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ಕುಂಬಳಗೂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ರಾಮನಗರ SP ನೇತೃತ್ವದಲ್ಲಿ ಒಂದು ತಂಡವನ್ನ ರಚಿಸಿ ಈಗಾಗಲೇ ಒಂದು ತನಿಖೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈತ ಬಳಸಿರ್ತಕ್ಕಂಥದ್ದು ಸಣ್ಣ ಇನ್ಸ್ಪೆಕ್ಟರ್ ಅಥವಾ ASI ಅಲ್ಲ. ಯಾಕಂದ್ರೆ ನಾನು DCP ಮಗ ಅಂತ ಹೇಳಿ ಹೊಡೆದಿರ್ತಕ್ಕಂಥ ಇವ್ರು ಯಾರ DCP ಅಥವಾ ರೂರಲ್ SP ಅವರ ಮಗನ ಅನ್ನೋ ರೀತಿಯಲ್ಲಿ ಒಂದು ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥ. ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಏನೊಂದು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕ ನೆರೆಹೊರೆಯವರು ಕೂಡ ಈತನ ವಿರುದ್ಧ ಸಾಕಷ್ಟೊಂದು ಕಂಪ್ಲೇಂಟ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು ತಿಳಿದು ಬಂದಿರತಕ್ಕಂಥದ್ದು ಸದ್ಯಕ್ಕೆ. ರಾಘವೇಂದ್ರ, ಧನ್ಯವಾದಗಳು ಮಂಜುನಾಥ್, ನೀವೆಲ್ಲ ಮಾಹಿತಿಗೆ.